ಕೇಳು. ಅಹೋ ಜನಕ ಕುಮಾರ, ಕರಪಲ್ವದ ಬಿಲ್ ಬಿಡಿದು ಧನುರ್ಧಾರಿಯಾಗಿ ರೋಷದಿಂದ ತಮ್ಮ ಮುಂದೆ ನಿಂತ ಗಂಧನ ವಿಚಾರ ಆಲಿಸುತ್ತಿದ್ದರೆ ಮಹಾಮತಿವಂತರೇ. ಅಹೋ ಕುಮಾರ, ಜನಕ ಯಾವ ಮಹತ್ ಕಾರ್ಯ ಸಾಧಿಸಲು ಕರಪಲ್ವದ ಬಿಲ್ ಬಿಡಿದು ಧನುರ್ಧಾರಿಯಾಗಿ ತಂದೆಯ ಆಜ್ಞೆಯನ್ನು ಪಡೆಯದೆ ಗಕ್ಕನೆ ರೋಷದಿಂದ ಹೋಗುವುದು ಎಲ್ಲಿಗೆ ಭಾರ್ಗವ ರಾಮನೇ? ಅತಿ ಬಲಾಲುತ್ತಲೇ ಜನಕ ಕುಮಾರ, ಈ ದಿಕ್ಕು ವಲಯದೋಡ್ರೋದ್ರಾಂಕಿತನಾಗಿ ಮುನ್ನುಗ್ಗಿ ಬರುವ ಬಂಡರ ಜಗತ್ಪಂಡನಾದ ಕ್ಷತ್ರಿಯಾದ ಕತ್ತರಿಸುವಂತೆ ಜನಕ ಕುಮಾರ, ತತ್ಕಾರಣ ಎತ್ತಮ್ಮ ನೋಡಲು ದುಃಖವನ್ನು ಭರಿಸಿ ಕಣ್ಣೀರಿಡುವಂತೆ ಮಾಡಿರುವ ಸಂಭವಿಸುವ ಕಾರಣ ಈಸಿನ ಮರೆಸಿಕೊಂಡು ಬಾ ಎಂದು ಆಶೀರ್ವಾದವನ್ನು ಮಾಡುತ್ತಂದೆ. ಇನ್ನು ಮನಸ್ಸಿನ ತಾತ್ಪರ್ಯ ಬೇಡದ ಮುಂದೆ ಬಲಿ ತಿಲಕನಾದ ರಾಮ ಮೆಚ್ಚಿನ ನಿನ್ನ ಪರಾಕ್ರಮ. ಅಚ್ಚಲಬೇಕು ಅಪ್ಪಯ್ಯ. ಕುಮಾರ, ಜನಕ ಆ ದುಷ್ಟರ ಸಂಹಾರಕ್ಕೆ ಆ ಭಗವಂತನಿಂದಲೂ ಮಾತ್ರ ಸಾಧ್ಯ. ನಮ್ಮಂತವರಿಗೆ ತರವಲ್ಲ ರಾಮನೇ, ಭಾರ್ಗವ ರಾಮನೇ. ಜನಕ ಕುಮಾರ, ಭಗವಂತನೇ ದುಷ್ಟರ ಸಂಹಾರ ಮಾಡುವನೆಂದು ಹೇಳುವೆಯಲ್ಲ. ಹೌದು ಕುಮಾರ, ನನ್ನ ಮಾತು ಸೆಟೆಯಲ್ಲ. ಯಾತಕ್ಕೆ ಸಟೆಯಲ್ಲ ಕುಮಾರ. ಜನಕ ಭಾರ್ಗವ, ಆದರೆ ಆತನು ಆ ಕಾರ್ಯ ಮಾಡುವುದರೊಳಗೆ ಭೂಮಿಯ ಮೇಲಿರುವ ಜನ ತತ್ತರಿಸುವರ. ಹಾ, ಭೂತಾಯಿ ಮರದೋಳು ಈ ಕ್ಷಣದ ಸಿದ್ಧನಾಗಿ ಹೋಗುವೆ, ನನಗೆ ಆಜ್ಞೆಯನ್ನು ಕೊಡು ಭೂಪ. ವೈದ್ಯರಕ್ಕೆ ನೀನೇ ಪ್ರತಾಪ. ಕುಮಾರ, ಜನಕ ಹೇಳುವೆನು ಕೇಳು. ಕುಮಾರ, ಆ ಕೈಲಾಸ ವಾಸನಾದ ಈಶನು ನಿನಗೆ ವರ ಕಾಣಿಸಲೆಂದು ಆಶೀರ್ವಾದವನ್ನು ಮಾಡುವನು. ಪರಶುರಾಮನೇ, ತೆರಳು ಬೇಗನೆ. ರುದ್ರ ಭಯಂಕರ ಮತ್ತು ಮೂರ್ತಿಯಾದ ಪರಶುರಾಮನಾಗುವುದಕ್ಕೆ ಈ ಬಾರಿ ರಾಮನು ಅರನನ್ನು ವರಿಸಿದ್ದು ಸುರವನ್ನು ವರವನ್ನಾಗಿ ಪಡೆದ. ಈ ಭಾರ್ಗವ ರಾಮನ ಕೈಲ
ಬರಬೇಕು. ಕಾಂತೂರ ಅರ್ಜುನ ಮೇನಕ ರೆಡಿ ಆಗಿರ್ಬೇಕು. ಬಳಗಟ್ಟದ ಲೇಟ್ ಆಗುತ್ತೆ ಬರ್ಬೇಕಪ್ಪ. ಟೈಮ್ 5 ಗಂಟೆ ಆಗ್ಬಿಟ್ಟು ಕಾಂತೂರ ಅರ್ಜುನ ಹಿಂದೆ ಲೇಟ್ ಆಗ್ತದೆ, ಅರ್ಜೆಂಟಾಗಿ ಬರಬೇಕು. ಭೂಪತಿ ಬೆಳಿರಲೇ ಸಾರಥಿ. ಭೂಪತಿ ಈ ದಿನ ಎನ್ನ ಸಹಸ್ರ ಬಾಹುಗಳ ಶಕ್ತಿಯಿಂದ ಬೇಟೆನ್ನಾಡಲು ಕಾಡಿನಲ್ಲಿರುವ ಮೃಗಗಳ ನೆಡಲು ಹೋಗೋಣ ನಡಿ ಸಾರಥಿ. ಹಿಂದೆ ಸುಲಭ ಭೂಪತಿ. ಭೂಪತಿ ಇಲ್ಲಿ ಒಂದರಗಳಿಗೆ ರಥವನ್ನು ನಿಲ್ಲಿಸ. ಈ ವನದಲ್ಲಿ ಯಾರದೋ ಕಾಣಿಸ್ತದೆ. ಆಶ್ರಮದ ಮುನಿ ಯಾರಾಗಿರಬಹುದೆಂದು ವಿಚಾರ ತಿಳಿದು ಮುಂದಿನ ಕಾರ್ಯ ನೋಡೋಣ ಸಾರಥಿ. ಯಾತರ ಮತ್ತೆ ಹಿಂದೆ ಸುಲಭ ಭೂಪತಿ. ಹೊಸಳ್ಳಿ ಬುದ್ಧೇಶ್ವರು ಬೆಳ್ಳಿ ಬ್ರಾಸ್ಲೆಟ್ ಕಾಂತೂರ ಅರ್ಜುನ ಪಾತ್ರಕ್ಕೆ ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರುತ್ತಾರೆ. ಅಹೋ ಕ್ಷತ್ರಿಯಾದ ಕಾರ್ತಿವೀರ್ಯ, ಬಡ ಜೋಗಿಯಾದ ಜಮದಗ್ನಿ ಎಮ್ಮ ಆಶ್ರಮಕ್ಕೆ ಬಂದ ಕಾರಣವೇನು? ಯಾರ್ಯಾದರೂ ಆಗಮಿಸಿರೋನು. ಅಹೋ ಕಾರ್ತಿವೀರ್ಯ, ಜಮದಗ್ನಿ ಮುನಿವರ ನಮ್ಮಿಂದ ಯಾವ ಸಹಾಯ ಬೇಡಿ ಬಂದಿರುವಿರಿ? ಸಂದೇಹವಿಲ್ಲದೆ ಕೇಳಿರಿ. ಕಾರ್ತಿವೀರ್ಯ, ಜಮದಗ್ನಿ ಮುನಿವರ ನೀವು ತಡೆದು ಬೇಸರವಾದಂತೆ ಆಗಿರುವುದು. ನಮ್ಮ ಆಶ್ರಮದಲ್ಲಿ ಕಾಮಧೇನು ಇದೆ. ನಿಮಗೆ ಬೇಕಾದ ಮುತ್ತಾನ್ನ ಬೋಧನವನ್ನು ಸ್ವೀಕರಿಸಿರಿ, ಕಲಿಸೂರ. ಇಷ್ಟೇ ನಮ್ಮ ಮಾತಿನ ಭಾರ. ಬಳಿರೇ ಜಮದಗ್ನಮ್ಮ ಮುನಿವರ. ಕ್ಷತ್ರಿಯವೀರ, ಬೇಡಿದ್ದನ್ನು ಕೊಡುವ ಕಾಮಧೇನು ನಿನ್ನಂತ ಬಡ ಜೋಗಿಯ ಆಶ್ರಮದಲ್ಲಿರಲಿ. ಅದು ಏತಕ್ಕೆಂದರೆ ಯಾತಕ್ಕೆ? ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಹಾಶ್ವತಿ ನಗರದಲ್ಲಿರಲು ಯೋಗ್ಯವಿಲ್ಲ. ಆದ ಕಾರಣ ಕಾಮಧೇನನ್ನು ಪಿಡಿದು ಎನ್ನುವನಪ್ಪ. ಇಷ್ಟೇ ಎಣ್ಣೆಯ ಪಿಂಡಪ್ಪ. ಎಲ್ಲ ಕಾರ್ತಿವೀರ್ಯ, ಜಮದಗ್ನಮ್ಮ ಮುನಿವರ ಸುರ ಸಮೂಹಕ್ಕೆ ಪರಿಶೋಭಿಸುವ ಕಲ್ಪವೃಕ್ಷ ಭೋಗ ವಸ್ತುವಲ್ಲ. ಯಾತಕ್ಕೆ ಅಲ್ಲ? ನಿನ್ನ ಮಂದ ಬುದ್ಧಿ ಮರೆ ಮಾಡಿ ಕಾಮಧೇನುವಿನ ಎಂದಿಗೂ ಸಾಧ್ಯವಿಲ್ಲ. ಎಲ್ಲ ಕಾರ್ತಿವೀರ್ಯ, ಜಮದಗ್ನಮ್ಮ ಮುನಿವರ ಎನ್ನ ಮಂದ ಮುದ್ದೆ ಮರೆ ಮಾಡಿ ಸರುಲತೆಯ ಹಸಿರಿನ ಪರಿಸಿರಿ ಶಾಂತಿ ಸಾಮವಾದ ಎನ್ನ ಆಶ್ರಮವನ್ನು ಬಿಟ್ಟು ಹೋದ ಮೂಡುಮತಿ ಬದುಕುವುದು ನಿನ್ನ ದುರ್ಗತಿ. ಬಳಿರೇ ಅಡವಿಯಲ್ಲಿ ಅಲೆದಾಡಿ ಕಾಯನ್ನು ಕಾಯಂತಿಂದು ಕಾಲ ಕಳೆಯುವ ಸನ್ಯಾಸಿಯೇ. ಮಧುಪಾನ ಮಾಡಿದ ನಿನಗೆ ಮದವೇರಿದೆ ಹೇಗೆ? ಕಾಮಧೇನು ಅವಿವೇಕಿ ಅರಮನೆಯಲ್ಲಿ ಇರಲು ಯೋಗ್ಯವಲ್ಲ. ಒಂದು ಮನ ಬಂದಂತೆ ಮಾತಾಡವ್ಯ. ಸಹಜವಾಗಿ ಮಾತನಾಡುವೆನು. ಜನದಂಗಮಲ್ಲ ಎಂದು
ಕೊಟ್ಟದ್ದನ್ನು ಮತ್ತು ಇಷ್ಟಪಟ್ಟಿದ್ದನ್ನು ಎಂದೆಂದಿಗೂ ನನ್ನದಾಗಲಿದೆ. ಅದರಿಂದ ಮಾತ್ರ ಸಾಧ್ಯವಿಲ್ಲ. ಈ ಕಾಮಧೇನು ನೀನು ನನ್ನ ಅರಮನೆ ಕಳಿಸಲೇಬೇಕು. ಸಾಧ್ಯವಿಲ್ಲ. ಇಲ್ಲವಾದರೆ ಬಲಾತ್ಕಾರದಿಂದ ಪಿಡಿದವು ಎಂದುಕೊಂಡು ಹೋಗುವ ನಿಮ್ಮನಪ್ಪ. ಇದಕ್ಕೆ ಪ್ರತಿಮಾನ ಧೋರಣೆ ಎಲ್ಲ ಕ್ಷತ್ರಿಯಾದ ಕಾರ್ತಿವೀರ್ಯ ಮಧುಪಾನ ಮಾಡಿ ಮದವೇರಿಕೆ ಹೇಗೆ ನಿನಗೆ? ಹಾಗಾದರೆ ಹೇಳುವಿರಿಕೆ ಅದೇನು ಚೆನ್ನಾಗಿ ಹೇಳು. ಕಾರ್ತ್ಯವೀರ್ಯ ನಿನಗೆ ಶೌರ್ಯ ಮಂದಾದನ ಬಡಜಾಗಿ ಜಮದಗ್ನೆ ಹಣ ಬಂದಂತೆ ಆತಕ್ಕೆ ಮಾತನಾಡಿವೆ. ಮಾತನಾಡಿದ ಬಚ್ಚಿಕೊಳ್ಳುವುದಾದರೆ ಲಾ ಮೂರ್ಖ, ಎಲ್ಲಾ ಮೂರ್ಖ, ಎಮ್ಮ ಯೋಗ ತಪೋಶಕ್ತಿಗೆ ಸ್ವರ್ಗಾಧಿಪತಿಯಾದ ದೇವೇಂದ್ರನು ಕೊಡುಗೊಡೆಯಾಗಿ ಪ್ರಸಾದ ರೂಪವಾಗಿ ಕೊಟ್ಟಿರುವನು ಈ ಕಾಮಧೇನು. ಎಲೈ ಅದವನೇ, ನಿನಗೆ ಪ್ರಸಾದವನ್ನು ಕೊಡುವೆ, ತೆಗೆದುಕೋ. ಕಾಮಧೇನುವಿನನ್ನು ಸುದ್ದಿ ಎತ್ತಿದರೆ ಇನ್ನ ಒಂದು ಸಾರಿ ಕಾಮಧೇನುವಿನನ್ನು ತೆಗೆದುಕೊಂಡು ಒಯ್ಯುವನೆಂದು ಹೇಳಿದರೆ ನಿನ್ನನ್ನು ಸುಟ್ಟು ಪಸುಬು ಮಾಡಬೇಕು. ಎಚ್ಚರ ಎಲ್ಲ ಅದಮ ಎನ್ನ ಹೃದಯದಲ್ಲಿ ಕೋಪಾಗ್ನಿಯನ್ನು ಅಡಗಿಕೊಂಡಿರುವ ಜಮದಗ್ನಿ ಎಂಬುದು ನಿನಗೆ ಗೊತ್ತಿಲ್ಲವೇ? ಈಕೋ ಎನ್ನ ಮಂತ್ರ ಶಕ್ತಿಯನ್ನು ಕಾಮಧೇನುವಿನ ಮೇಲೆ ಸಿಂಪಡಿಸುವೆ. ನೀನು ಅಂತ ಕಟಪಟ ಪರಾಕ್ರಮಿಯಾದರೆ ಎಲ್ಲವೋ ಮದಾಂಧ, ನೀನು ನಿಮ್ಮಪ್ಪನ ಮಗನಾಗಿದ್ದರೆ ಕಾಮಧೇನುವನ್ನು ಹಿಡಿಯಲಿಕ್ಕೆ ಹೋಗಲೈ ರಕ್ತ ಪರಮ ಪಾವಿತ್ರ. ತರಬೇಕೆಂದು ಕೇಳಿದರೆ ನಮ್ಮ ಪಿತನು ಅದಕ್ಕೆ ಮಿಗಿಲಾದ ಐಶ್ವರ್ಯ ನಮ್ಮ ಪುರದ ಅಂದರದಲ್ಲಿ ಇರುತ್ತೇನೋ. ಬಡ ಜೋಗಿಯಾದ ನಿನ್ನನ್ನು
ಹೋಗಿ ಎಂದು ಮಾತನಾಡಿದರೆ ನಿನ್ನನ್ನು ಸುಟ್ಟು ಹೊರಗಡೆಯಾದ ನಿನ್ನನ್ನು ನನ್ನಂತ ರಾಜರು ಕಾಮದೇನು ಕೇಳಿದರೆ ಉದಾಸೀನ ಮಾಡಿದೆ ಮಾಡಿದರು ಜಮದಂತೆ ತಪ್ಪೋಚಾರ ತೋರಿಸಿ ಎದುರಿಸಿದೆಯ ಸಹಜವಾಗಿ ತಿಳಿವಲು ಆಗಲೇ ಇನ್ನೊಮ್ಮೆ ಸಕಲ ಸನ್ನಿಧರಾಗಿ ಬಂದು ನಿನ್ನನ್ನು ಬಂದ ಕಾಮದೇನ್ ಬಿಡಿದೈತಿದ್ದರೆ ಬಾಪು ಬಾಬುರೇ ಮಂಡಲಾದಿ ಬರ ಗಂಡ ಮಾತಾಡೇನು ಹೆಸರು ಪಡೆದ ಸಾರ್ಥಕೆಯನ್ನು ಮುನಿಪ ಇನ್ನೊಮ್ಮೆ ಬಂದು ತೋರಿಸ ಈ ಸಾಹಸ ಭಾವನ ಪ್ರತಾಪ ಯಾವ ಮೂಡ ನಿನ್ನ ಆರ್ಭಟಕ್ಕೆ ಎನ್ನವೋ ರೋಮ ಸಹ ನಡಗಲಾರದು ಹೋಗಿ ಹೋಗಲೇ ಮೂಡ ತೋರ್ಕೊತಾಳೆ ಕೃಷ್ಣ ತೋರ್ಸಿ ಬಳಿರಲೇ ಸಾರದೆ ಭಗವತಿ ನಮ್ಮ ಬಾಸ್ಮತಿ ನಗರಕ್ಕೆ ರಥವನ್ನು ಬಿಡಲೇ ಅದು ಇದೆಷ್ಟು ಮುನಿ ದೀಪ ಸಮುದ್ರ ವಾಮದೇವ್ ಇವರು ಈ ಬೆಳ್ಳಿ ಕಟ್ಟವನ್ನು ಕಾರ್ತವಚನ ಪಾತ್ರಕ್ಕೆ ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರುತ್ತಾರೆ. ಭಾರ್ಗವರಾಮ ಪರಶುರಾಮ ಭಾರ್ಗವರಾಮ ಅರ್ಜೆಂಟ್ ಆಗಿ ಬರಬೇಕು, ಲೇಟ್ ಆಗುತ್ತೆ. ಪಾತ್ರಧಾರಿ ಭಾರ್ಗವ ಹುಬ್ಬಳ್ಳಿ ಬಾರಿ ಬಂದೀನಿ ಯಾರಿ ಹುಬ್ಬಳ್ಳಿ ಬಾರಿ ಬಂದೀನಿ ಯಾರಿ ಬೆಂಗಳೂರಲ್ಲಿ ಮಾರಿ ಹುಡುಗಿ ಬೆಂಗಳೂರಲ್ಲಿ ಮಾರಿ ನಿನಮೇಲ ಮನದಾಗಿ ಬಂದೀನಿ ಅವ್ವಾರಿ ನಿನಮೇಲ ಮನದಾಗಿ ಬಂದೀನಿ ಅವ್ವಾರಿ ಹುಟ್ಟಿದ ಸದಾಡ ನೀ छोटे 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 ಕೈಲಾಸಗಿರಿಯ ಹತ್ತಿರ ಬಂದವ ನೋಡಿದಿಲ್ಲ ರಜತಾಜ್ ಪರ್ವತವು ಎಷ್ಟು ಶೋಭಾಮಾನವಾಗಿ ಕಾಣುವುದು ನೋಡಿದೆಯಾ ನೋಡಿದಿಲ್ಲ ನೋಡು ಸಕಲ ಋಷಿಗಳ ಕೋಟಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾದಂತ ಪಂಚಮಾನಗಳಲ್ಲಿ ಸಲ್ಲಿಸಿದಾಗ ಮೃಗಮ್ಮನಿಗೆ ಸದಾಶಿವ ಕಂಡ ಕಾಣಬಹುದಿದೆ ಹೌದು ದೇವ ನೋಡು ಸರ್ಪದ ಮರಿಗೆ
ಹೇಳುವುದು ದೇವ. ರಾವಣನು ತನ್ನ 20 ತೋಳುಗಳಿಂದ ಈ ಪರ್ವತವನ್ನೆತ್ತಿ ಶಿವನ ಒತ್ತಡಕ್ಕೆ ಮನೆದು ಹೋರಾಡಿದ ತಾನಾಡಿದ ಕೈಲಾಸ ಪರ್ವತ. ಹೌದೇನು ದೇವ? ಅಲ್ಲದೆ ಅರ್ಥ ನೋಡು. ಕಣ್ವ ದುರ್ವಾಸ ಅಂಗೀರಸ ಬೃಹಸ್ಪತಿ ಮುನಿಗಳ ತಪಂಗದ ತನ್ವ. ಹೌದೇನು ದೇವ? ಅಲ್ಲದೆ ಅರ್ಥ ನೋಡು. ನಾರದ ತುಂಬೂರ ನಂದೀಶ್ವರ ಭೃಂಗೀಶ್ವರರಿಂದ ತುಂಬಿ ಸಂಗೀತ ಭಕ್ತರ ಮಾಧುರ್ಯದಿಂದ ಈ ಪರ್ವತದಲ್ಲಿ ಕುಳಿತು ತಪಸ್ಸು ಮಾಡಿ ಅವರನ್ನು ಒಲಿಸಿ ತ್ರಿಶೂಲವನ್ನು ವರವನ್ನಾಗಿ ಪಡೆದು ಭಾರ್ಗವರಾಮನು ಪರಶುರಾಮನನ್ನು ನಿಲ್ಲಿಸಿ ಸಂಹಾರಕ್ಕೆ ಬದ್ಧನಾಗಲಿ ಇಲ್ಲೇ ಕುಳಿತು ತಪಸ್ಸು ಮಾಡುವೆ ಮದನಾರಿಯನ್ನು ಒಲಿಸುವ ಸಾರಥೆ ನಿನ್ನ ಹೆಸರಿಂದಾಗಲಿ ಭೂಪತಿ. ಸೌಂಡ್ ಬಿಡು ಸ್ವಲ್ಪ. ಆಹಾ, ಹಿಂದೆ ಹಿಂದೆ ಇದು ಎಂತಹ ಆಶ್ಚರ್ಯ! ಕೈಲಾಸ ಪರ್ವತದಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನೋ ಶಬ್ದ ಕೇಳಿ ಬರುತ್ತಿರುವುದು. ಕೈಲಾಸ ಪರ್ವತದಲ್ಲಿ ಇಲ್ಲಿ ಕುಳಿತು ತಪಸ್ಸು ಮಾಡುತ್ತಿರುವ ಈ ಪುರುಷನು ದಾರಾಗಿರಬಹುದು, ಇಂದ್ರನಾಗಿರಬಹುದೇ, ಚಂದ್ರನಾಗಿರಬಹುದೇ, ಯಾರಾದರೇನು, ಮನ್ಮಥನಾಗಿರಬಹುದೇ, ಯಾರಾದರೇನು, ಎಂತೆಂಥವರು ನನಗೆ ಸೋತಿರುವಾಗ ಇವನ ಯಾವ ಲೆಕ್ಕ? ಇವನ ರೂಪ ಲಾವಣ್ಯಕ್ಕೆ ಸೋತು ಹೋಗಿರುವೆನು. ಖ್ಯಾತೆಯ ಯೋಧನಾದ ವಿಶ್ವಾಮಿತ್ರ ಮುನಿಯಲೇ ತಪವನ್ನು ಕೇಳಿಸಿ ಮಗವನ್ನು ಪಡೆದೆನು ಖುಷಿಯಲೇ. ಆದರೆ ಏನು ತಾಳೆನು ನಾನು, ಆದರೆ ಏನು ತಾಳೆನು ನಾನು, ಪ್ರೇಮದ ಪುಷ್ಪವ ಪಾದುವೆನು ನಾನು, ಪ್ರೇಮಗೋದನೆ ಬರುವುದು ಶಿವ ಶಿವ ಎಂಬ ಶಬ್ದದಲೇ. ನೋಡು ಈ ಪುರುಷರ ರೂಪ ಲಾವಣ್ಯ. ಆಹಾ, ಕೈಲಾಸ ಪರ್ವತದಲ್ಲಿ ಕುಳಿತು ತಪಸ್ಸು ಮಾಡುತ್ತಿರುವ ಈ ಪುರುಷನನ್ನು ಕಂಡು ಮನಸ್ಸು ತೋಗಿದೆನು. ಏನಾದರೂ ಆಗಲಿ, ಹತ್ತಿರಕ್ಕೆ ಹೋಗೋಣ, ಬಂದ ವಿಚಾರವನ್ನು ಹೇಳೋಣ. ಪ್ರಿಯ ಪ್ರಿಯ ಹೃದಯ ರಾಜನೇ ಬಾ. ಪ್ರಿಯ ಓಂ
ಪ್ರಿಯ 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 ಆಹಾ ಇಷ್ಟು ನಾನು ಇವನಿಗೆ ಎಚ್ಚರಿಸಿದರೂ ಕೂಡ ಈತನು ಎಚ್ಚರವಾಗಲಿಲ್ಲ. ಹತ್ತಿರಕ್ಕೆ ಹೋಗಿ ಮಾತನಾಡಿಸೋಣ, ಬಂದ ವಿಚಾರವನ್ನು ಹೇಳೋಣ. ಆಹಾ, ಇದೇನು ಆಶ್ಚರ್ಯ! ಈ ದಿನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀ ಧನಿಯಾಗುವುದಲ್ಲ. ಈ ಸ್ತ್ರೀ ಯಾರಾಗಿರಬಹುದು? ಅಜನನ ಸುತೆಯಾದ ಶಾರದೆಯೋ, ಸುಜನರು ಪೊರೆಯುವ ಸಾಕ್ಷಾತ್ ಪಾಲಾಕ್ಷರ ಸತಿಯಾದ ಪಾರ್ವತಾ ದೇವಿಯೋ? ಈ ತಾಯಿ ಎನ್ನ ಮೇಲೆ ಕರುಣೆ ತೋರಿ ಬಂದಿರುವಂತ ಆಗಿದೆ. ಒಮ್ಮೆ ಈ ಸಾಧ್ವಿ ನಾರಿಯನ್ನು ಮಾತನಾಡಿಸಿ ನೋಡುವೆ. ಅಹೋ ಮಾತು ಸಮಾನನಾದ ಸ್ತ್ರೀಯಳೇ, ನೀನು ತಾರು ಇಲ್ಲಿ ಸಂಚರಿಸುವ ಕಾರಣವೇನು? ಬೇಡಮ್ಮ ಭಾಗ್ಯವಂತೆ, ಪರಮ ಪುನೀತೆ. ಅಹೋ ಸುಗುಣ ಸುಂದರ, ಅಮ್ಮಯ್ಯ, ನನ್ನನ್ನು ಧಾರು ಎಂದು ಕೇಳಿದ್ಯಾ? ಹೌದು ಜನನಿ. ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಹೆಂಡತಿ. ನನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓ ಮೇನಕ, ಇಲ್ಲಿ ಇರಬಹುದು ಇಲ್ಲಿ ಕೈಲಾಸಕ್ಕೆ ಬಂದ ಕಾರಣವೇನು ಅಮ್ಮಯ್ಯ? ಈ ಕೈಲಾಸ ಪರ್ವತದಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ಸುಗುಣ ಸುಂದರ, ಅಮ್ಮಯ್ಯ, ನೀನು ದಾರು, ನೀನು ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ತಪಸ್ಸಿನ ವಿಚಾರ. ಅಮ್ಮ ಕಮಲಮುಖಿ ನಾನುತ್ತಾರೆಂದರೆ ಈ ಭೂಮಂಡಲದ ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿ ಮುನಿ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವರಾಮನೆಂದ ವಿಖ್ಯಾತ. ರಾಮ ಅಮ್ಮಯ್ಯ, ಗಂಡುಗಲಿ ಎಂದು ಮಂಡೆಯರಂತೆ ಅಂಡದ ಇವತ್ತುನಾದ ಕಾತ್ವೀರಜ ಸಂಹಾರಕ್ಕೆ ತಕ್ಕವರು ಬೇಡಲು ಈಶ್ವರನ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ಬಂದಿರುವೆ. ಇಂಥ ವೈದ್ಯಾಸ್ಯ ಪುರುಷನಲ್ಲಿಗೆ ಬಂದ ಕಾರಣವೇನು? ಏನಿದ್ದರು ಎನ್ನ ಮುಂದೆ ಬಿತ್ತರಿಸಮ್ಮ, ಇಲ್ಲವಾದರೆ ನಿನ್ನ ಮರೆಯಾಗುವುದು. ದೇವೇಂದ್ರನವರೇ, ಅನ್ಯಾನೆ ಬಂದ ವಿಚಾರವನ್ನು ಏನೆಂದು ಕೇಳಿದೆಯಲ್ಲ? ಹೌದು ಅಮ್ಮಯ್ಯ. ನಾನು ಬಂದ ವಿಚಾರವನ್ನು ಹೇಳಿದರೆ ನನ್ನ ವಿಚಾರವನ್ನು ನೀನು ನೆರವೇರಿಸಿಕೊಡುವೆಯಾ? ನೆರವೇರಿಸಿಕೊಡುವುದಾದರೆ ಸಹಜವಾಗಿ ನೆರವೇರಿಸಿಕೊಡುವುದು, ರಾಮ ಇಲ್ಲವಾದರೆ ಸ್ತ್ರೀಯರಿಗೆ ಗೌರವ ಕೊಟ್ಟು ಬೆಳೆಸುವುದು. ರಾಮ, ಅಮ್ಮಯ್ಯ, ನಾನೊಂದನ್ನು ಕೇಳಿದರೆ ಕೊಡುವೆಯಾ? ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಕೊಡುವೆಯಾ? ಅದೇನು ಮಾತು? ಅದೇನು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ರಾಮ, ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ್ತಾನೆ. ರಾಮ ಬಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ಇಲ್ಲ ಬಿಟ್ಟು ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ರಾಮ ಬಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ಇಲ್ಲ ಬಿಟ್ಟು ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಕನಸಿನ ಆಸೆ ಹೇಳಲೇನೋ, ನಿನ್ನನ್ನು ಕೂಡಲು ಬಂದೆ, ನಿನ್ನನ್ನು ಸೇರಲು ಬಂದೆ, ನಿನಗೆ ಜೋಡಿಯಲ್ಲವೇ? ನಿನ್ನ ಪ್ರೀತಿ ಪಡೆಯಲು ನನಗೆ ಹೆಣ್ಣು ಬಂದೇನ, ನನ್ನ ಪ್ರೀತಿ ರಾಮ, ನಿನ್ನ ಬಿಟ್ಟು ನಾನು ಈಗ ಬಾಳಲಾರೆನು, ನಿನ್ನ ಬಿಟ್ಟು ನಾನು ಈಗ ಬದುಕಲಾರೆನು. ಅರ್ಥವಾಗಿದೆ ನಿಮ್ಮಂತ ಸಂಸಾರ ನನಗೇನು ಅರ್ಥ ಆಗುತ್ತದೆ ಅಮ್ಮಯ್ಯ. ಭಾರ್ಗವ, ಮೇನಕ, ಅಹೋ ಸುಂದರ, ಜನನಿ, ರಾಮ, ಅಮ್ಮಯ್ಯ, ರಾಮ ಒಂದು ಕೇಳ್ತೀನಿ, ನಿನ್ನ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ.
ಮಾತುಗಳನ್ನು ಹೇಳಬೇಡ ಮೇನಕ. ಅಹೋ ರಾಮ, ಮೇನಕ, ಹತ್ತಿರಕ್ಕೆ ಬಂದ ಹೆಣ್ಣನ್ನ ತಿರಸ್ಕಾರ ಮಾಡಬೇಡ ರಾಮ. ಒಪ್ಪಿಕೋ ಒಪ್ಪಿಕೋ ಎನ್ನ ಪ್ರೇಮ. ಅಹೇ ಸುರಪನ ಮೋಹದ ರಾಣೆ, ಅಪಮಪ ನೀನೆ ಸಾಧಕರ ಮಾತು ಜಾಣ. ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕನ ರಸಿಕನಾದರೆ ಒಳಂಬಡನು, ರಸಿಕತನವಿಲ್ಲದ ಪುರುಷನಾದರೆ ಒಳಂಬಡಲಾರೆಂದು ಇಂತಹ ಕೀಳು ಮಾತು ಬಳಸಲು ಪ್ರಾರಂಭಿಸೆಯ. ಮೇನಕ, ಶ್ರೇಷ್ಠನಾದ ಬ್ರಾಹ್ಮಣ ಕಮಲದವರು ಉದ್ಭವಿಸಿ ಕೃಷ್ಣನ ಶ್ರೇಷ್ಠನಾದ ಎಂದು ನಿನ್ನ ಕೂಟಾಟಿಕೆಯನ್ನು ತೋರಿಸಿದರೆ ನಾನೇನು ಮುಚ್ಚಿಲ್ಲದೆ. ಮೇನಕ, ಈ ನಿನ್ನ ಮಾಯಾ ಜಾಲಕ್ಕೆ ಮರುಳಾಗುವ ಮಂಕುಮತಿ ನಾನಲ್ಲ. ಈ ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ಬೇರೆ ಯಾರಾದರೆ ಅವರ ಜೊತೆ ನಿನ್ನ ಕಾಮದಾತ್ರ ಕಳಿಸಿದ ನಾಚಿಕೆ ಇಲ್ಲದವರ ಎನ್ನ ಮುಂದೆ ತೋರಿಸುವ ಕಾಮನಾಡದವರ ಅಹೋ ರಾಮ, ನೋಡು ನೋಡು, ಈಗ ಕಳೆದುಕೊಂಡರೆ ಬೇಕು ಎಂದಾಗ ಮತ್ತೆ ಸಿಗುವುದಿಲ್ಲ. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮೇನಕ. ನಾನು ಆ ಪರಶುವನ್ನು ವರಿಸಿಕೊಳ್ಳುತ್ತದೆ ಈ ಕೈಲಾಸಗಿರಿಗೆ ಬಂದಿರುವನು. ಭಾರ್ಗವ ರಾಮ, ಮೇನಕ, ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನ ಇದ್ದಾಗಲೇ ಸುಖ ಪಡಬೇಕು. ಮೇನಕ, ಯೌವನವೆನ್ನುವುದು 6 ನಿಮಿಷದಲ್ಲಿ ಕಳೆದು ಹೋಗುವುದು. ಮೇನಕ, ಭಾರ್ಗವ, ಈಶನನ್ನು ಪಡೆದು ಆ ಪರಮಾತ್ಮನನ್ನು ಒಲಿಸಿಕೊಂಡು ವೈರಾಗ್ಯವೆನ್ನುವುದು ಈ ಜಗತ್ತಿಗೆ ಸಹಸ್ರಾರು ವರ್ಷದಿಂದ ಹೆಸರಾಗುವಂತೆ ಬಾಳುವನು. ಹಾ, ನಿನ್ನಂತ ಕಾಮ ಮದವೇರಿ ಹೆಣ್ಣಿನ ಹಾಗೆ ನಡೆದುಕೊಂಡರೆ ನನ್ನ ತಾಯಿ ಕಷ್ಟು ಸಿಂದಂತಾಗುವುದು. ಭಾರ್ಗವ, ಮೇನಕ, ಯೌವನ ಇರುವುದು ಕೇವಲ 6 ನಿಮಿಷ ಎಂದು ಹೇಳಿದೆಯಲ್ಲ. ಹೌದು ಮೇನಕ, ಸಿಕ್ಕ 6 ನಿಮಿಷವನ್ನೇ ಉಪಯೋಗ ಮಾಡಿಕೋ. ಅದೆಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮೇನಕ. ಭಾರ್ಗವ, ಮೇನಕ, ನೋಡು ನೋಡು, ನೋಡುವುದಕ್ಕೆ ನಾನು ಇನ್ನೊಂದು ಕೈಲಾಸಗಿರಿಗೆ ಬಂದಿಲ್ಲ ಮೇನಕ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳುತ್ತೀಯಾ? ಅಹೋ ಸುಂದರ, ಮೇನಕ, ನಿನ್ನ ರೂಪ ಲಾವಣ್ಯಕ್ಕೆ ಸೋತು ಬಂದ ನಾನು
ನಿನ್ನನ್ನು ಪಡೆಯಬೇಕೆಂಬ ಹಂಬಲದಿಂದ ಬಂದಿರುವೆನು. ಭಾರ್ಗವ, ಹುಚ್ಚರಂತೆ ಮಾತನಾಡಬೇಡ ಮೇನಕ. ಬಂದ ಸಮಯವನ್ನು ವ್ಯರ್ಥ ಮಾಡಬೇಡ. ಎನ್ನ ಮಾತನ್ನ ಕೇಳು ರೇಣುಕಿಯ ನಂದನ. ತಣಿಸು ಬಾಯನ್ನ ಮನ. ಅದೇ ಎಣ್ಣೆ ಅಂತರವಿಲ್ಲದಿರುವ ಕಡಲಚ್ಚವಾಸಿ ಕಡ ತೋರಿಸಿ ಕುರಿತಪ್ಪದಂತೆ ಎಂಬುವರೆಂದು ಆ ದೇವ ಸಾಕ್ಷಿಯಾಗಿ ಉಪದೇಶ ಮಾಡಿಸಿ ಮೇನಕ ಸ್ವಚ್ಛವಾದ ಬೆಳದಿಂಗಳ ಕಾಂಡೆ ಮುಚ್ಚಿಸಿ ಆನಂದದ ಸುಖ ಉಂಟು ಮಾಡಿಸಿ ಎನ್ನು ಸಾಕಿದ್ರೆ ನಡೆಸಿದರೆ ತಂತ್ರಕ್ಕೆ ಬಲಿಯಾಗುವಂತ ತಿಳಿದ್ರಯ್ಯ. ನೋಡ್ಕಳೆ, ಈ ನಿನ್ನ ಕುತಂತ್ರ ಎನ್ನ ಮುಂದೆ ನಡೆಯಲಾರದು. ಮಸ್ತು ಬಂದಿದ್ದಾರೆ, ಸುಮ್ಮನೆ ನಿನ್ನ ಬಂದಿದ್ದಾರೆ. ಅಹೋ ರುಚಿಕ ಮನೆಯ ಪುತ್ರ, ಮೇನಕ ನಿನ್ನ ಮಾತು ಮೇನಕ ವಿಚಿತ್ರವಾದ ಮಾತುಗಳನ್ನ ನೀನು ಹೇಳಿದರೂ ಕೂಡ ನಾನು ಮಾತ್ರ ಬಂದ ವಿಷಯವನ್ನು ಮರೆಯಲಾರೆ. ದೊಡ್ಡ ಈ ಪಣವನ್ನು ನಾನು ಬಿಡಲಾರೆ. ನಾನು ಅಷ್ಟೇ ಮೇನಕ. ನನ್ನ ತಾಯಿಗೆ ಭಾಷೆಯನ್ನು ಕೊಟ್ಟರೆ ಆ ಪರಶುಗಳನ್ನು ಒಲಿಸಿಕೊಳ್ಳುವುದಕ್ಕೆ ಈ ಕೈಲಾಸಕ್ಕೆ ಬಂದಿರುವನು. ನಿನ್ನಂತ ನೀಚ ಸ್ತ್ರೀಯನ್ನು ಒಲಿಸುವುದಕ್ಕೆ ಬಂದಿಲ್ಲ ಮೇನಕ. ಬಿಟ್ಟುಬಿಡಿ ನಿನ್ನ ನೀಚಕಾಕ. ಭಾರ್ಗವ, ಮೇನಕ, ಮಾತು ಮಾತಿಗೂ ಮಾತೆ ಮಾತೆ ಎನ್ನುವೆಯಲ್ಲ. ನೀನು ಮಾತು ಮಾತಿಗೆ ಸುಂದರ ಸುಂದರ ಎಂದು ಹೇಳುವೆಯಲ್ಲ. ನಾನು ಯಾವಾಗ ನಿನ್ನನ್ನು 9 ತಿಂಗಳು ಹೊತ್ತು ಹೆತ್ತು ಸಾಕಿ ತಲುಪಿದೆ. ಮೇನಕ, 9 ತಿಂಗಳ ಎತ್ತು ಹೊತ್ತು ಸಾಕಿದರೆ ಮಾತೆಯಾಗುವ ಇಲ್ಲವಾದರೆ ತೀರಕೊಡ ಮೇನಕ. ಭಾರ್ಗವ, ಮೇನಕ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಾಮ ಮೋಹ ಮದ ಮತ್ಸರ ಇವೆಲ್ಲವೂ ಇದ್ದರೆ ಮಾತ್ರ ಜೀವನ ಸಾರ್ಥಕ. ಅವನಾಗಿ ಸಾಮಾನ್ಯಕರು ನಾನಲ್ಲ ಮೇನಕ. ಹರಿಷಟ್ ಸ್ವರ್ಗವನ್ನು ಅಳಿದವನು ನಾನು ಮೇನಕ. ಅದನ್ನೆಲ್ಲ ಅಳಿದವನು ಇದನ್ನೆಲ್ಲ ಬೇಡ ಎನ್ನುವುದಕ್ಕೆ ನಾನು ಶಿವನನ್ನು ಒಲಿಸಿಕೊಳ್ಳುವುದಕ್ಕೆ ಈ ಕೈಲಾಸಗಿರಿಗೆ ಬಂದಿರೋನು. ನಿನ್ನಂತವನ್ನು ನೋಡುವುದಕ್ಕೆ ನಾನು ಬಂದಿಲ್ಲ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮೇನಕ. ನೋಡು ನೋಡು, ಅದಕ್ಕಾಗಿ ನನ್ನನ್ನು ನೋಡಿ ನಿನಗೆ ಮಾತೇ ಹೋಗುತ್ತಿರುವುದು. ಮಾಡುವುದಕ್ಕೆ ಈ ಕೈಲಾಸಗಿರಿಗೆ ಬಂದಿಲ್ಲ ಮೇನಕ. ಯಾರೇ ಗಣ್ಯದಿಂದ ನನ್ನನ್ನು ನೋಡುತ್ತಿರುವುದನ್ನು ನಾನು ನೋಡ್ತಿರುವೆನು. ನಾನು ನೋಡುತ್ತಿರುವೆ, ನೀನು ನೋಡುತ್ತಿರುವೆ ಅಂತ ಭಾರ್ಗವ, ಮೇನಕ. ಹಾಲು ಹಣ್ಣು ತೋಡೆ ನಾವು ಆಗುವ ನಾನು ನೀನು ತೋಡೆ ತೋಡೆ ತೋಡೆ
ಭಾವನೆ ಎಂಬ ಭಾವನೆಯಿಂದ ನಾದದ ಜೋಗುಳದ ಹಾಡನ್ನಾಡಿ ನಿನ್ನನ್ನು ಮಲಗಿಸುವೆನು. ಮೇನಕ ನನ್ನ ನೇತಕ್ಕೆ ಕಾಡುತ್ತಿರುವೆ. ನನಗಿಂತ ಮಿಗಿಲಾದವರು ಈ ಜಗತ್ತಿನಲ್ಲಿರುವರು. ಅವರ ಜೊತೆ ಭಾಗ ನಿನ್ನ ಕಾಮದಾತ್ರ ಕಳೆದಿದ್ದು. ನಿನ್ನಂತವರು 1000 ಜನ ಬಂದು ನಿಂತರೂ ನನಗೆ ನೀನೇ ಬೇಕು. ನಿನ್ನಂತ 1000 ಸ್ತ್ರೀಯರು ಬಂದರೆ ನಾನು ಆ ಪರಶುರನ್ನು ಒಲಿಸಿಕೊಳ್ಳುವುದಕ್ಕೆ ಬಿಡುವುದಿಲ್ಲ ಸುಂದರಿ. ಭಾರ್ಗವರಾಮ, ಮೇನಕ ನಾದದ ಜೋಗುಳದ ಹಾಡನ್ನಾಡಿ ನಿನ್ನನ್ನು ಮಲಗಿಸುವೆನು. ಎನ್ನ ಅರಮಂದಿರಕ್ಕೆ ಬಾ ಎಂದು ಕೇಳಿಕೊಳ್ಳುವೆನು ರಾಜ ರವಿಕೋಟಿ ತೇಜ. ಅದೇ ಚಂಪಾದಿಸಿಕೆ ನೀನಂತ ನೀಚ ಬುದ್ಧಿ ಆದರನಾಗ ನಿನ್ನ ಮನದ ಕಾಮದಾಸೆ ಅಂತದಿಸಿ ಎನ್ನ ಮೇಲಿರುವ ನಿನ್ನ ಅಜ್ಞಾನದ ಆಸೆ ಮಡಗಿಸಿ ಇನ್ನು ನಿನ್ನ ಕಾಮದಾಟಕ್ಕೆ ಬಾ ಬಾ ಎಂಬ ಸತ್ತನ್ನು ನಡೆಸಿ ಇಂಥ ಯಾವ ಸುದ್ದಿಯನ್ನು ಉಚ್ಚರಿಸಿದೆ ನಿನ್ನ ನಾಲಿಗೆಗೆ ಬೀಗವನ್ನು ಹಾಕಿಸಿ ಗುಣ ಸಂಪನ್ನನಾದ ಈ ಮುನಿಕುಮಾರನು ಈ ನಿನ್ನ ನೀಚ ಪ್ರೀತಿಗೆ ವಶವಾಗಲಾರದು. ಮೇನಕ, ಈ ನಿನ್ನ ಕೆಟ್ಟ ಬುದ್ಧಿ ಅಂದರೆ ಇಲ್ಲಿಂದ ಮರೆಯಾಡುವುದು. ಕಾಮ ಮದವೇರಿದ ಮೇಲೆ ಮಾಡಿದಿರಿ ಅಪರಾಧಗಳ. ಮೇನಕ, ಹಾಗಾದರೆ ಎಷ್ಟು ಮಾತ್ರಕ್ಕೂ ಎನ್ನ ಮಾತನ್ನು ಕೇಳುವುದಿಲ್ಲವೇ? ಅದೆಷ್ಟು ಮಾತ್ರಕ್ಕೆ ಕೇಳೋದಿಲ್ಲ ಮೇನಕ. ಓ ರೇಣುಕಿಯ ಕುಮಾರ, ಹೆಣ್ಣು ಹೊನ್ನು ಮಣ್ಣು ಒಲಿಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯವಿದ್ದರೆ ಮಾತ್ರ ಅದು ಲಭಿಸುವುದು. ಮೇನಕ, ಆ ಮೂರನ್ನು ಧಿಕ್ಕರಿಸಿದವನು ತ್ರಿಮೂರ್ತಿಗಳಿಂದ ಮಿಗಿಲಾಗುವನು. ಭಾರ್ಗವರಾಮ, ಮೇನಕ, ಈಗ ನೀನು ಕೇಳದೆ ಹೋದರೂ ನಿನಗೆ ಒಲಿದು ಬಂದ ಹೆಣ್ಣನ್ನ ತಿರಸ್ಕಾರ ಮಾಡಬೇಡ. ಮೇನಕ, ಹೆಣ್ಣು ಒಂದು ಮಾಯೆಂದು ಆ ತ್ರಿಮೂರ್ತಿಗಳು ಬಂದರು. ಹಾ, ಅದನ್ನು ಧಿಕ್ಕರಿಸಿದವನು 1000 ವರ್ಷ ಮಾಡುವನು. ಅಂತ ಕಾರ್ಯವನ್ನು ಮಾಡಲು ಬಂದವನು ನಾನು. ನಿನ್ನಂತ ಮೈ ಮಾತಕ್ಕೆ ಬೆಳಕುವುದಿಲ್ಲ ಮೇನಕ. ಬಿಟ್ಟು ಬಿಡಿ ನಿನ್ನ ನೀಚ ಕಾಕ. ಭಾರ್ಗವ, ಮೇನಕ, ಹೆಣ್ಣು ಹೊನ್ನು ಮಣ್ಣನ್ನ ತ್ಯಜಿಸಿದವರು ಸಹಸ್ರಾರು ದಿನಗಳು ಬದುಕಿರುವರೆಂದು ಹೇಳಿದೆಯಲ್ಲ. ಹೌದು ಮೇನಕ. ಆ ಸುಖ ಭೋಗವೇ ಇಲ್ಲವೆಂದಾಗ ಬದುಕಿದ್ದು ವ್ಯರ್ಥ. ನಾನು ಆ ಪರಶುರನ್ನು ಧ್ಯಾನಿಸುವುದಕ್ಕೆ ಬಂದಿರುವನು, ನಿನ್ನನ್ನು ಸೇರುವುದಕ್ಕೆ ಬಂದಿಲ್ಲ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮೇನಕ.
ಬಯಸಿರುವುದೆಂದು ನೋಡುವುದಿಲ್ಲ ಮೇನಕ. ಅಹೋ ಸುಂದರ, ಜನನೇ, ಆ ಪರಶಿವನು ಪಾರ್ವತಿಯನ್ನ ಕೂಡುವ ಸಲುವಾಗಿ ರಾಮ, ಮೇನಕ, ಆ ಪರಮೇಶ್ವರನ ಪಾರ್ವತಿಯನ್ನ ಕೂಡುವ ಸಲುವಾಗಿ ಅದು ನನಗೆ ಅದೇ ಅದಕ್ಕೆ ಬೇಕು ಮೇನಕ. ಅನಂತ ವರ್ಷಗಳ ಕಾಲ ಹೇಮಕೂಟದಲ್ಲಿ ತಪಸ್ಸನ್ನು ಮಾಡಿ ಪಾರ್ವತಿಯನ್ನು ಒಲಿಸಿಕೊಂಡನಂತೆ. ಲೋಕ ಕಲ್ಯಾಣಕ್ಕಾಗಿ ಆ ಪರಮೇಶ್ವರನು ಪಾರ್ವತಿಗೋಸ್ಕರ ತಪಸ್ಸನ್ನು ಮಾಡಿರೋ ಮೇನಕ. ನೀನು ಪ್ರೇಮ ಕಲ್ಯಾಣಕ್ಕಾಗಿ ಮಾಡು. ಶ್ರೀ ಮೂರ್ತ ಶ್ರೀ ನಿನ್ನಾಗಿ ನಾನು ನಡೆದುಕೊಂಡ್ರೆ ನನ್ನ ತಾಯಿ ಕತ್ತು ಸಿಡಿದಂತಾಗುವುದು. ಭಾರ್ಗವ, ಮೇನಕ, ಆ ಮುಕ್ಕಣ್ಣನ ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ಒಲಿದು ಬಂದ ಹೆಣ್ಣನ್ನ ತಿರಸ್ಕಾರ ಮಾಡಬೇಡ ಜಮದಗ್ನಿಯ ಕುಮಾರ. ತಿಳಿದು ನೋಡು ನನ್ನ ಮನದೊಳಗಿರುವ ಪ್ರೇಮದ ವಿಚಾರ. ಅದೇ ಸುರಪತಿಯ ಸುಂದರಿಯ ನಿನ್ನಂತವನು ಆ ಇಂದ್ರನು ಹೇಗೆ ಪ್ರೀತಿಸಿರಬಹುದು? ಅವನಾಗಿ ಕಾಮ ಅಂದನು ನಾನಲ್ಲ. ನಿನ್ನಂತ ಕಾಮ ಮದ ಬೇರಿದ ಹೆಣ್ಣಿನಾಗಿ ನಡೆದುಕೊಂಡ್ರೆ ನನ್ನ ಕತ್ತಿಸಿಲ್ಲಂತಾಗುವುದು. ಮೇನಕ, ಬಿಟ್ಟು ಬಿಡಿ ನಿನ್ನ ನೀಚ ಕಾಟ. ಅಹೋ ಭಾರ್ಗವ, ಮೇನಕ, ಮಾತು ಮಾತಿಗೂ ಎನ್ನನ್ನ ಮಾತೆ ಮಾತ ಎಂದು ಕರೆಯಬೇಡ. ನೀನು ಮಾತೆ ಸುಂದರ ಸುಂದರ ಎಂದು ಕರೆಯಬೇಡ ಮೇನಕ. ಮಾತೆ ಎಂಬ ಎರಡಕ್ಷರವನ್ನು ಬಿಟ್ಟು ಪ್ರಿಯೆ ಎಂಬ ಎರಡಕ್ಷರವನ್ನ ಕರಿ. ಸುಂದರ ಎಂಬ 3 ಅಕ್ಷರವನ್ನು ಬಿಟ್ಟು ಕಂದ ಎಂಬ 2 ಅಕ್ಷರವನ್ನು ಕರಿ. ಎರಡೇ ಅಕ್ಷರ ಇರುವುದು. ಹೌದು ಮೇನಕ, ನಾನು ಕರೆಯುವುದಿಲ್ಲ. ನಾನು ಪ್ರಿಯ ಎಂದು ಕರೆಯುವುದಿಲ್ಲ. ನಿನ್ನ ಪರಿವಾರದ ಮಾತಿಗೆ ನಾನು ಮರಳಾಗುವುದಿಲ್ಲ ಮೇನಕ. ಮಾತಿಗೆ ಮರಳಾಗದೆ ಹೋದರೂ ಈ ನನ್ನ ಸೌಂದರ್ಯ ಪೂರ್ವಕ್ಕ ಹುಟ್ಟುವ ಸೂರ್ಯನ ಪಶ್ಚಿಮಾಚಕ್ಕೆ ಹುಟ್ಟಿದ್ರೆ ನಿನ್ನ ಮಾತಿಗೆ ಮರಳುವುದಿಲ್ಲ ಈ ಬ್ರಾಹ್ಮಣ ಕುಮಾರ. ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲರು. ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಮೇನಕ. ನೋಡೋಣವೇ ನೋಡೋಣ ಮೇನಕ. ಈ ಸುಖದಲ್ಲಿ ಭಾರ್ಗವ, ಮೇನಕ, ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಇದು ನನಗೆ ಬೇಕಾಗಿಲ್ಲ ಮೇನಕ. ಒಂದು ವೇಳೆ ನೀನು ಪ್ರೇಮವನ್ನು ಒಪ್ಪಿಕೊಂಡಿದ್ದೆ ನಿಜವಾದರೆ ನಿಜವಾದರೆ ಉಲ್ಲಾಸ 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 ಸಂತೋಷ 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 ನನಗೆ
ನಾಚಿಕೆ ಮಾತನಾಡುವುದು ವ್ಯರ್ಥ. ನಾಚಿಕೆ ಬಿಟ್ಟೇ ಬಂದಿರುವೆನು, ಒಪ್ಪಿಕೋ. ಬೇಗ ನೀನು ನಾಚಿಕೆ ಇಲ್ಲ, ನಿನಗೆ ನಾಚಿಕೆ ಇಲ್ಲದಂದ್ರೆ ನನಗೆ ನಾಚಿಕೆ ಇಲ್ಲ ಮೇನಕ. ನೀನು ನಾಚಿಕೆ ಬಿಟ್ಟು ಬಿಡು. ಅದು ಎಂದಿಗೂ ಸಾಧ್ಯವಿಲ್ಲ ಮೇನಕ. ಭಾರ್ಗವರಾಮ, ಅಂತಹ ವಿಶ್ವಮಿತ್ರನೇ ತಪವನ್ನು ಬಿಟ್ಟು ಸುಖವನ್ನು ಕೊಟ್ಟಿರುವಾಗ ಏಕಶ್ಚಿತ್ ನೀನ್ ಯಾವ ಲೆಕ್ಕ? ವಿಶ್ವಾಮಿತ್ರನು ನಿನ್ನನ್ನು ಕೂಡಿದಕ್ಕೆ ಅಂತ ವ್ಯವಸ್ಥೆಯನ್ನು ಪಡೆದ ಇಲ್ಲವಾಯ್ತಂದ್ರೆ ತ್ರಿಮೂರ್ತಿಗಳೇ ಅದನ್ನು ಅನುಸರಿಸಬೇಕಾಗಿತ್ತು. ಅಹೋ ಭಾರ್ಗವರಾಮ, ಅಂತಹ ವಿಶ್ವಮಿತ್ರನ ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ನನ್ನ ಪ್ರೇಮವನ್ನು ನಿರಾಕಾರ ಮಾಡಬೇಡನ್ನಲ್ಲ. ಕೇಳು ಕೇಳಿ ಮೇನಕೆಯ ಸೊಲ್ಲ. ಅಯ್ಯೇ ಚಂಸಾರಿ ಮಾತನಾಡೆ ರಕ್ಷುವುದಿಲ್ಲ. ಅದು ಯಾತಕ್ಕೆಂದರೆ ನಿನ್ನ ಜೀವನ ಚರಿತ್ರೆಯನ್ನು ನೆನೆಸಿಕೊಂಡರೆ ಎನ್ನ ಕೋಪವು ಸಹಿಸಲಾಗುವುದಿಲ್ಲ. ಮೇನಕ, ಬ್ರಹ್ಮ ಮಹರ್ಷಿಯಾದ ವಿಶ್ವಾಮಿತ್ರನೇ ಸುಖ ಸಂಸಾರ ಮಾಡಿ ಶಾಕುಂತಲೆ ಎಂಬ ಮಗುವಿಗೆ ತಾಯಾಗಿ ಕಾನನದಲ್ಲಿ ಶಾಕುಂತಲೆ ಬಿಟ್ಟು ನಿನ್ನ ಪುರಕ್ಕೆ ತರದೆ. ಮೇನಕ, ನೀನು ನಿನ್ನ ದೇಹದ ಸುಖಕ್ಕೆ ಮನಗಟ್ಟೆಯಲ್ಲ, ಮಾನ ಮರ್ಯಾದೆ ಮನಗಡಲಿಲ್ಲ. ಈ ನಿನ್ನ ಮೋಹದಾಡುವ ಹೆಣ್ಣು ಮುಂದೆ ನಡೆಯುವುದಿಲ್ಲ. ಸುರೇಂದ್ರನಾರೆ ನೀನು ಬಂದಲಾರೆ. ಅಹೋ ಜಮದಗ್ನಿಯ ತನಯ, ಮೇನಕ, ಹೇಳುವೆನು ಕೇಳು. ಈ ಸ್ತ್ರೀ ಪ್ರೇಮದ ನುಡಿಯ. ಅದೇನು ಮೇನಕ? ಭಾರ್ಗವರಾಮ, ಮೇನಕ, ಇಂದ್ರನು ಹಲ್ಲಿಯನ್ನು ಕೂಡುವ ಸಲುವಾಗಿ ಕೋಳಿಯ ಅವತಾರವನ್ನು ತಾಳಿ ಹೋಗಿ ಪ್ರೇಮವನ್ನು ಪಡೆದುಕೊಂಡನಂತೆ. ಅವನಾಗಿ ಸಾಮಾನ್ಯನ ಹೇಳಿ ನಾನಲ್ಲ ಮೇನಕ. ಭಾರ್ಗವ, ಮೇನಕ, ಹೆಣ್ಣನ್ನು ಕೂಡುವ ಸಲುವಾಗಿ ಎಂತೆಂಥ ಉಪಾಯಗಳನ್ನು ಮಾಡಿರುವ ಅವರು ನಿನಗೆ ಯಾವುದೇ ಉಪಾಯವಿಲ್ಲದೆ ನಾನು ನಿನಗೆ ಸಿಕ್ಕಿರುವೆನು. ಸಿಕ್ಕ ಅವಕಾಶವನ್ನು ಕಳೆದುಕೊಳ್ಳಬೇಡ ಭಾರ್ಗವರಾಮ, ಒಪ್ಪಿಕೋ ನನ್ನ ಪ್ರೇಮ. ಅಯ್ಯೇ ಮದಬೇಡ ಮಂಗು ಸ್ತ್ರೀಯರೇ, ಇಂದ್ರನು ಮತ್ತೆ ರಾತ್ರಿಯಲ್ಲಿ ಕೋಣೆಯಾಗಿ ಕೂಗಿ ಆತನನ್ನು ನದಿಗೆ ಸ್ನಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ತೆರೆಗಿಳಿದು ಬಂದ ಮಹಾಪತಿರತೆಯಾದ ಅಹಲ್ಯ ದೇವಿಯನ್ನು ಶೀಲ ಕೆಡಿಸುವುದಕ್ಕೋಸ್ಕರ ತನ್ನ ಕಾಮಾಂಧತೆಯನ್ನು ಶಾಪ ಮಾಡಿಕೊಂಡನು. ಮಾತನಾಡು, ಹತ್ತಿರ ಬಂದರೆ ಈ ವೈರಾಗ್ಯದಿಂದ ತತ್ಮುನಿಯ ವೇಷವಂತಾಳೆ ತನ್ನ ಕಾಮಾಂಧತೆಯನ್ನು ಶಾಪ ಮಾಡಿಕೊಂಡನು. ಮತ್ತೋತ್ತಮ ಮುನಿಯಿಂದ ಶಾಪಗ್ರಸ್ತನಾಗಿ ಮೈ ತುಂಬಾ ದಾನಿಗಳನ್ನು ಪಡೆದುಕೊಂಡನು. ಅದು ಯಾತಕ್ಕೆಂದರೆ ಮದನನ ತಾಪ ಇಂದ್ರನ ಎತ್ತಿಗೇರಿ ನೀಟಾದ ನಾರಿಯರೆಲ್ಲಿ ಬೆರೆಯುವ ವಿಟ ಪುರುಷನಾದ ಕಾರಣ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಹೊಂದಿದನು. ಸರಿಯಾದ ಉಳ್ಳ ಪುರುಷನಾಗಿದ್ದರೆ ಅವನಿಗೆ ತಕ್ಕಂತ ಅವಮಾನವಾಗುತ್ತಿತ್ತು. ಇನ್ನು ಜ್ಞಾನ ಸಂಪನ್ನತೆಯಂತೆ ಇಂತಹ ದುರ್ಬುದ್ಧಿ ಉಪದೇಶ ಮಾಡಿವೆ ನಾರಿ. ಈ ಮಾತು ಮತ್ತೊಂದು ಸಾರಿ.
ರಾಮಚಂದ್ರನು ಗುರುಪತ್ನಿಯನ್ನ ಮೋಹಿಸುವ ಸಲುವಾಗಿ ಅನಂತ ವರ್ಷಗಳ ಕಾಲ ತಪಸ್ಸನ್ನು ಗೈದನಂತೆ. ಅದು ಈ ಜಗತ್ತಿಗೆ ಗೊತ್ತಿರುವ ವಿಷಯ ಮೇನಕ. ಮತ್ತೆ ನಿನ್ನ ಏತಕ್ಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಾನು ಆ ಪರಶುವನ್ನು ಧ್ಯಾನಿಸುವುದಕ್ಕೆ ಬಂದಿರೋಣ ಮೇನಕ. ನೀನು ಯಾವ ತಪಸ್ಸನ್ನು ಗೈಯದೆ ನಾನಾಗಿ ಒಲಿದು ಬಂದಿರಬೇಕು. ನಿನ್ನಂತವರನ್ನು ಕೂಡುವುದಕ್ಕೆ ಈ ಕೈಲಾಸಗಿರಿಗೆ ಬಂದಿಲ್ಲ ಮೇನಕ. ಒಲಿದು ಬಂದ ಹೆಣ್ಣನ್ನ ತಿರಸ್ಕಾರ ಮಾಡಬೇಡ ಮಾರರೂಪ ಅಮಿತ ಪ್ರತಾಪ. ಅದೇ ನಾರೇ ಸುರ ಸುಂದರಿಯೇ, ನಿನ್ನಲ್ಲಿ ಕಪಟ ಮಾಯಾ ಮೋಹದ ಕೆಟ್ಟ ಬುದ್ಧಿಯನ್ಬಿಟ್ಟು ಈ ಸೃಷ್ಟಿಯೋ ಚಂದ್ರನೋ ಇಂದ್ರನ ಇಂಥ ಕಾಮಾಂಧನು ಮೇನಕ. ಗುರುಪತ್ನಿ ತಾರಾದೇವಿಯನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಬೆಳಕು ತೋರುವನು, ಮತ್ತೆ 15 ದಿನ ಕತ್ತಲು ಭರಿಸುವನು. ಅವನೇ ಅಂತ ನಿಷ್ಠಾವಂತನಾಗಿದ್ದರೆ ದೇವದೈವದತ್ತ ಮಾನದಾರ ಸೂರ್ಯದೇವರಂತೆ ದಿನನಿತ್ಯ ಪ್ರಕಾಶಿಸಿದ್ದನು. ಮೇನಕ ಪರಸ್ತ್ರೀಯರನ್ನು ಬಯಸಿದ ಕಾರಣ ಇಂಥ ಅಪಖ್ಯಾತಿ ಹೊತ್ತು ತನ್ನ ಭವಿಷ್ಯಕ್ಕೆ ತಾನೇ ಕುಂದು ತಂದುಕೊಂಡನು. ಈ ನಿನ್ನ ಮಾಯಾಜಾಲಕ್ಕೆ ಮರಳಾಗುವುದಿಲ್ಲ ಮೇನಕ. ಹೊರಟುವ ಈಗಲೇ ಈ ಕ್ಷಣ. ರಾಮ, ಮೇನಕ, ನಾನು ಹೋಗಲು ಬಂದಿಲ್ಲ, ನಿನ್ನ ಪ್ರೇಮವನ್ನು ಪಡೆದುಕೊಂಡು ಹೋಗಲು ಬಂದಿರುವೆನು. ನಾನು ನಿನ್ನನ್ನು ಕೂಡುವುದಕ್ಕೆ ಬಂದಿಲ್ಲ, ಕೈಲಾಸ ವಾಸನನ್ನು ಒಲಿಸಿಕೊಳ್ಳೋದಕ್ಕೆ ಬಂದಿರುವನು. ಎತ್ತ ಮಾತೆಯಾದ ರೇಣುಗೆ ಕೊಟ್ಟ ಮಾತಿನಂತೆ ಕೈಲಾಸ ಪರ್ವತದಲ್ಲಿ ನೀನು ತಪಸ್ಸು ಮಾಡುವುದನ್ನು ಕಂಡ ನಾನು ನಿನ್ನ ರೂಪ ಲಾವಣ್ಯಕ್ಕೆ ಸೋತು ಹೋಗಿರುವೆನು. ಮೇನಕ, ನನ್ನ ಮನಸ್ಸು ಸೋಲುವುದಿಲ್ಲ, ಆ ಪರಶುವನ್ನು ಒಲಿಸಿಕೊಳ್ಳೋದಕ್ಕೆ ಈ ಕೈಲಾಸಗಿರಿಗೆ ಬಂದಿರುವನು. ಸೋತಿರುವ ಈ ಹೆಣ್ಣಿನ ಮನಸ್ಸನ್ನು ನಿರಾಕಾರ ಮಾಡದೆ ಪ್ರೇಮವನ್ನು ಒಪ್ಪಿಕೊಂಡು ಮನದ ಅಭಿಷ್ಠೆಯನ್ನು ನೆರವೇರಿಸು ರಾಜ ರವಿಕುಟಿ ತೇಜ. ಅಯ್ಯೇ ಸುರಪ್ಪನ ಮೋಹದ ಮಾಡಿ ನೀನೆಂಥ ಮಾತಿನ ಕಡೆ. ಮೇನಕ, ಬ್ರಹ್ಮಚಾರಿಯಾಗಿದ್ದ ವೈರಾಗಿಯನ್ನು ಅಲ್ಪ ಭೋಗದ ಸುಖಕ್ಕೆ ಮನಸೆಳೆದರೆ ನಿನ್ನ ಮಾತಿನ ಮನಗಡವನ. ಮೇನಕ, ಆನೆಯ ಮೇಲೆ ಹೋಗುವ ಆಸೆ ಬಂದವನಿಗೆ ಗಾತ್ರ ಹೋಗುವ ಆಸೆ ಬರುವುದು. ಅಂತ ಯೋಗ್ಯತೆಯನ್ನು ಪಡೆದು ಪರಶುವನನ್ನು ತಪಸ್ಸಿನಿಂದ ಮೆಚ್ಚಿಸುವ ಆತುರದಲ್ಲೇ ನಿನ್ನಂತ ಅಪ್ಸರೆಗೆ ಮನಸೋಲುವನೆ. ನಿನ್ನ ಮಾತಿಗೆ ಮನಗಡುವನಲ್ಲ ಈ ಮುನಿಕುಲ ತಿಲಕ. ನಿನ್ನ ಆಸೆಯನ್ನು ಬಿಟ್ಟು ನಿನ್ನ ಅಂತಃಪುರಕ್ಕೆ ತಂದ ಮೇನಕ ಬಿಟ್ಟು ಬಿಡಿ ಚಿಕಾಗ. ರಾಮ, ಹೇಳುವೆನು ಕೇಳು.
ವಿಚಾರವೇ ಈ ಮನದೊಳಗಿರುವ ತಾಪದ ವಿಹಾರ. ಅದಕ್ಕೆ ನಾನೇನು ಮಾಡಲಿ ಮೇನಕ? ಏನು ಮಾಡಲೆಂತ ಕೇಳುವೆಯಲ್ಲ ಭಾರ್ಗವರಾಮ? ಮೇನಕ, ನಿನ್ನನ್ನ ಮೆಚ್ಚಿ ಹುಚ್ಚಿಯಾಗಿ ರೂಪ ಲಾವಣ್ಯಕ್ಕೆ ಸೋತು ನಿನ್ನನ್ನು ಪಡೆಯಬೇಕೆಂಬ ಹಂಬಲದಿಂದ ಬಂದಿರುವೆನು. ನಾನು ಆ ಪರಶುವನ್ನು ಧ್ಯಾನಿಸುವುದಕ್ಕೆ ಬಂದಿರೋನು ಮೇನಕ. ಮನದ ಅಭಿಷೆಯನ್ನು ನೆರವೇರಿಸು ಭಾರ್ಗವರಾಮ. ಒಪ್ಪಿಕೊ ನನ್ನ ಪ್ರೇಮ. ಹೇಗೆಂದರೆ ನಾಡಿ ನೀನಿನ್ನು ಬದ್ಧ ದಾರಿಯ ಹಿಡಿದು ಹಿಂದಕ್ಕೆ ಹೊರಟು ಹೋಗು. ವ್ಯರ್ಥವಾಗಿ ಒತ್ತು ಕಳೆದಿರು ನಾರಿಯೇ. ನೀನು ಇದೇ ರೀತಿ ಆಟ ಮಾಡಿದ್ರೆ ನನಗೆ ಪಾಪ ಬಂದರೂ ಚಿಂತೆ ಇಲ್ಲ. ಎನ್ನ ತಪಸ್ಸಿಗೆ ಬಿಟ್ಟು ತಂದಿಟ್ಟುವ ನಿನ್ನನ್ನು ಸಂಭರಿಸಿ ಬಿಡುವೆ. ಬ್ರಹ್ಮಚರ್ಯದ ಬೆಲೆ ಎಂತದನ್ನು ಈ ಜಗತ್ತಿಗೆ ತೋರ್ಪಡಿಸುವೆ. ಎನ್ನ ಮೃತ್ತಿಗೆ ಹೇಳಿಸಿದ ಸುಮ್ಮನೆ ನನಗೆ ಮೇನಕ ಬಡಿಬಡಿದೇ ಸಾರದೆ. ಸ್ತ್ರೀಯರು ಇಲ್ಲೇ ಇದ್ದರೆ ನೋವಿಟ್ಟು ಒತ್ತಾಡಿದರೇನು? ಇವಳ ಊಟಾಟಿಕೆಗೆ ಬ್ರಹ್ಮಚರ್ಯ ಎಂಬ ಗಟ್ಟಿ ನಡೆಸುವುದೆಂದೆಂದಿಗೂ ಪಡೆಯುವುದಿಲ್ಲ. ಈಗಲೇ ಈ ಶಿವಲಿಂಗಂ ಪೂಜಿಸಿ ತಪಸ್ಸಿಗೆ ಕುಳಿತುಕೊಳ್ಳುವೆ. ನೋಡಲೇ ಸಾರದೆ ಅತಿ ಜಾಗ್ರತೆ. ಇನ್ನೆಷ್ಟು ಭೂಪತಿ? ಜಮದಗ್ನಿಯ ಕುಮಾರ, ಅಮ್ಮಯ್ಯ ಮೆಚ್ಚಿದೆ ನಾನಿನ್ನ ದೃಢ ನಿರ್ಧಾರ. ಬೇಕಮ್ಮಯ್ಯ. ನಿನ್ನ ಹೆತ್ತ ಮಾತೆಯಾದ ರೇಣುಗೆ ಕೊಟ್ಟ ಮಾತಿನಂತೆ ಕೈಲಾಸ ಪರ್ವತದಲ್ಲಿ ತಪಸ್ಸನ್ನು ಮಾಡಿ ಆ ಪರಶುವನನ್ನು ಒಲಿಸಿಕೊಂಡು ಪರಶುವಿನಿಂದ ಪರಶುವನ್ನು ವರವಾಗಿ ಪಡೆದು ಮದೋನ್ಮತ್ತನಾಗಿ ಮೆರೆಯುತ್ತಿರುವ ಕಾರ್ತಿವೀರಾರ್ಜುನನನ್ನ ಸಂಹಾರ ಮಾಡು ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಎನ್ನ ತಪಸ್ಸು ಕೆಡಿಸಲು ಬಂದ ಮೇಲಕ ಹೊರಟು ಹೋದಳು. ನಾನು ಇನ್ನು ಭಕ್ತಿಯಿಂದ ಈಶನಂ ಧ್ಯಾನಿಸಿ ಆ ಪರಶುವನ್ನು ಪಡೆದುಕೊಳ್ಳುವೆ. ಪರಮೇಶ್ವರ ಗೌರಿವರ ಪ್ರಸನ್ನನಾಗು. ನಿನ್ನ ಮನೋಕೋರಿಕೆ ಈಡೇರಿಸಿ ಈಶಾ ಮಹೇಶ. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ. ಶಿವನಿಲ್ಲದೆ ಹರನಿಲ್ಲದೆ ಗತಿಯಾರು ನಮಗಿಲ್ಲ. ಜೊತೆಯಲ್ಲಿ ಕಟ್ಟಿದ ನದಿಯ ಬೆಲೆಯಲ್ಲಿ ಕಣ್ಣೊಳಗೆ ಹುರಿವ ಬೆಂಕಿಯ ಮುಚ್ಚಿಟ್ಟು ಕೊಂಡು ಮಗುವನ ಭಸ್ಮನ ಕಟ್ಟಿದ ಅಮ್ಮಮ್ಮ ಅವನ ಮದುವೆಯೇನು ಬಲ್ಲೆ ಬಲ್ಲೆಯ. ಶಂಭೋ ಶಂಕರ ಮಹಾದೇವ, ಹರ ಹರ ಶಂಕರ ಮಹಾದೇವ. 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 ಭಾರ್ಗವ, ಕೇವಲ ಅರ್ಧ ತಾಸಿನಲ್ಲಿ ಎನ್ನನ್ನು ಪ್ರಸನ್ನೀಕರಿಸಿಕೊಳ್ಳಬೇಕಾದರೆ ನೀನಲ್ಲದೆ ಮತ್ಯಾರಿಗೂ ಸಾಧ್ಯ. ಆದರೆ ನೀನಾರಂಭೋದು ಭೂಯೋಳ್ ಉದ್ಭವಿಸಿದಾಗಲೇ ನನಗೆ ಮನಕ್ಕೆ ತೋರಿತು. ನನಗೆ ಮಾತ್ರ ನೀನಾರಂಭೋದು ತಿಳಿದ ವಿಷಯವಾಗಿದೆ, ಇರಲಿ. ಆದರೆ ಈಗ ನೀನು ಬೇಡಿದ ಈ ತ್ರಿಶೂಲವನ್ನು ಪರಶುವನ್ನಾಗಿ ಮಾಡಿಕೊಡುವೆನು. ಇಕೋ ತೆಗೆದುಕೋ. ಆದರೆ ಇನ್ನೂ ಒಂದು ವಿಷಯ ಪರಶುರಾಮ. ಅದೇನು ದೇವ? ನೀನು ಮಾತು ಕೊಡಬೇಕಾದರೆ ಆಲೋಚಿಸಿ ಮಾತು ಕೊಡಬೇಕು. ಇದು ಮಾತ್ರ ನೆನಪಿರಲಿ. ಯಾವ ಕಾರ್ಯವಾಗಲಿ ವಚನ ಕೊಡುವ ಮೊದಲು ಆಲೋಚಿಸಿ ವಚನ ಕೊಡು. ತಿಳಿತೆ ಪರಶುರಾಮನೇ, ನೀನು ತೆರಳು ಬೇಗನೆ. ಆಗಲಿ ಪರಮಾತ್ಮ. ಈ ಎಲ್ಲವದಕ್ಕೂ ನಿನ್ನ ಲೀಲೆಯ ಹೊರತು ಈ ಜಗದೊಳಗೆ ಮತ್ತೇನಿದೆ? ನಾನಿನ್ನು ಹೋಗಿ ಬರುವ ದೇವ. ದಿವ್ಯ ಪ್ರಭಾವ. ಪಾರ್ವತಿ ಪತಿ ಪ್ರಸನ್ನನಾದನೋ, ನಾನು ಈ ದಿನವೇ ಧನ್ಯನಾದನೋ. ಮುಂದಿನ ದಿಗ್ವಿಜಯಕ್ಕೆ ನಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವ ಸಾರಥೆ ಜಾಗ್ರತೆ.
ಕಾರ್ತೂರು ಅರ್ಜುನ. ಕಾರ್ತೂರು ಅರ್ಜುನ ಅರ್ಜೆಂಟಾಗಿ ಬರಬೇಕು. ಭೂಪತಿ ಎನ್ನ ಪಾಪ ಪರಿಹಾರಕ್ಕಾಗಿ ರೇವನದಿಗೆ ತೆರಳಿ ಸ್ನಾನ ಮಾಡಿ ಪರಮೇಶ್ವರ ಪೂಜೆ ಮಾಡುವ ಕಾರಣ ಸ್ನಾನಕ್ಕೆ ರೇವನದಿಗೆ ರಥ ಬಿಡಲೇ ಸಾರದೆ. ಪ್ರತಿನಿತ್ಯವೂ ಎನ್ನ ಪಾದ ಪೂಜೆಯ ಜಲವನ್ನು ತೆಗೆದುಕೊಂಡು ಬರಬೇಕು ರೇಣುಕಾ ಎಂದು ಹೇಳಿದರು ಎನ್ನ ಪತಿದೇವರು. 3 ಎಣಿಸುವುದರೊಳಗಾಗಿ ಎನ್ನ ಪತಿಯ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋಗಲೇಬೇಕು. ಹಾ ಇದೇನು ಆಶ್ಚರ್ಯ! ಯಾರೋ ಈ ನದಿಗೆ ಸ್ನಾನಕ್ಕೆಂದು ಬಂದು ಮುತ್ತು ರಕ್ತದ ಸರಗಳು ಎಷ್ಟೊಂದು ಚೆನ್ನಾಗಿ, ಎಷ್ಟೊಂದು ಅದೇ ಅದ್ಭುತವಾಗಿ. ಇದರ ಗೊಡವೆ ನನಗೇಕೆ? ಆದಷ್ಟು ಬೇಗನೆ ಜಲವನ್ನು ತೆಗೆದುಕೊಂಡು ಹೋಗಲೇಬೇಕು. ಪರಮ ಪಾತಕರೇ, ಮಹೇಶ್ವತಿ ನಗರ ರಾಜನ ಸತಿಯ ಬೆಲೆ ಬಾಳುವ ಚಿನ್ನದ ಆಭರಣಗಳ ಕಳ್ಳತನ ಮಾಡಲು ಬಂದಿರುವಿಯಾ? ನಾರಿ ಕಾರ್ತವೀರ, ನನ್ನನ್ನೇನು ಕಳುವು ಮಾಡಲಿಕ್ಕೆ ಬಂದಿರುವಳು ಎಂದು ತಿಳಿದುಕೊಂಡಿರುವೆಯಾ? ನನ್ನನ್ನೇನು ಕಳುವು ಮಾಡಲಿಕ್ಕೆ ಬಂದಿರುವಳು ಎಂದು ತಿಳಿದುಕೊಂಡಿರುವೆಯಾ? ಮತ್ತೆ ಕೈ ಬಂದಿರುವೆ? ನನ್ನ ತಂದೆಯ ಮನೆಯಲ್ಲಿ ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ವಸ್ತುಗಳನ್ನು ಕಂಡವಳು ನಾನು. ಕಂಡೆಯ ಕಾರ್ತವೀರ, ಇನ್ನೊಮ್ಮೆ ಹಾಡದಿರು ಇಂಥ ನುಡಿಯ. ಅಲ್ಲ, ನಿನ್ನ ತಂದೆಯ ಮನೆಯಲ್ಲಿ ಬೆಳೆ ಚಿನ್ನದ ಆಭರಣ ಕಂಡಿರುವೆ ಅಂತ ಹೇಳಿದೆಯಲ್ಲ, ಆ ಗಂಡಿನ ಮೇಲೆ ನಿನಗೆ ತಕ್ಕೆ ಮನಸ್ಸು ಆಯಿತು ರೇಣುಕ? ಏನಾಗಿ ನಿನ್ನ ಜೀವನದಲ್ಲಿ ಇಂಥ ಬೆಳೆ ಬಾಳುವ ಚಿನ್ನದ ಆಭರಣಗಳ ಕಂಡಿರುವೆಯಾ? ನಿನ್ನ ಕುಟಿಲ ವೃತ್ತಿಗೆ ಬೆಂಕಿ ಹಚ್ಚಲು ಇಲ್ಲಿಂದ ಹೊರಟು ಹೋಗಿ ನಾನೇ
ಈಗೆತ್ತವೋಯಿತು ಕಾಮಾಂಕಳೆ ನಿನ್ನ ಕಾಮದ ಬುದ್ಧಿ ಹರಿಯದ ಅಜ್ಞಾನಿ ನಾನಲ್ಲ. ಸಿರಿ ಸಂಪತ್ತು ಅರಸತ್ವ ನಾನೆಂದಿಗೂ ಬಯಸದಿಲ್ಲವೆಂದು, ಸಿರಿತತ್ವ ಸಂಪತ್ತು ನಾನೆಂದಿಗೂ ಬಯಸುವುದಿಲ್ಲವೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಈಗ ತೋರಿತು. ನೀನು ಬದಿರತೆಯೇ ಅತಿಗೆ ತಕ್ಕತೆಯೇ ಸುಖದ ಸುಪ್ಪತ್ತಿಗೆಯಲ್ಲಿ ತುಪ್ಪದಲ್ಲಿ ತುತ್ತೆತ್ತೆ, ಸುಖದ ತುಪ್ಪತ್ತಿಗೆಯಲ್ಲಿ ತುಪ್ಪದಲ್ಲಿ ತುತ್ತೆತ್ತೆ ಹೊಟ್ಟೆ ತುಂಬ ತಿಂದು ತಿರುಗಾಡುವ ನಿನಗೆ ಅತಿ ಧರ್ಮದಲ್ಲೇನು ನಿನಗೇನು ಗೊತ್ತು? ಅತಿ ಧರ್ಮವನ್ನೇ ಮೀರಿ ನಡೆದೆಯಾ? ನೀನು ಈಗ ಎನ್ನ ಪಾದ ಮುಟ್ಟಲಕ್ಕೆ ಹೊರಹಾಲ ಮೂರ್ಖರೇ ನೋಡಗಳೇ. ಸ್ವಾಮಿ, ಹಣುವಿನಲ್ಲಿ ತೃಣ ಮಾತ್ರ ತಪ್ಪು ಮಾಡಿಲ್ಲ, ತಪ್ಪು ಮಾಡುವುದು ಇಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿದ ಹೆಣ್ಣು ನಾನಲ್ಲ ಸ್ವಾಮಿ, ನಾನಲ್ಲ. ನೀರು ತರ್ಲಿಕ್ಕೆ ಹೋದಿದ್ದೇನೋ ನಿಜ, ದಾರಿಯಲ್ಲಿ ಅಪಶಕುನವು ಜರುಗಿ ಹೋಯಿತು. ಮನ್ನಿಸಿ ಎನ್ನ ಅಪರಾಧವನ್ನು ಬಿಡಲಾರೆ. ಸ್ವಾಮಿ ಸ್ವಾಮಿ ಎಂದು ಸ್ವಾಭಿಮಾನಗಳ ಮಾತುಗಳನ್ನಾಡಬೇಡ. ಕ್ಷಣಿಕ ಸುಖಕ್ಕೆ ಮನಸೋತು ಮೈಲಿಗೆಯನ್ನು ಅಂಟಿಸಿಕೊಂಡು ಬಂದೆಯಾ? ಚಿತ್ತ ಚಾಂಚಲ್ಯಕ್ಕೆ ನಿನ್ನ ದೇಹಕ್ಕೆ ಮೈಲಿಗೆಯನ್ನು ಅಂಟಿಸಿಕೊಂಡು ಬಂದೆಯಾ? ರೇಣುಕಾ, ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ, ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವಭೋಗವನ್ನೆಲ್ಲ ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿವರನ ಕೈ ಹಿಡಿದು ನೆನೆಸಿ ಮೂರು ಮಕ್ಕಳ ತಾಯಿಯಾಗಿ ಮುಪ್ಪಿನ ಕಾಲದಲ್ಲಿ ಮತ್ತೆ ಮೋಹದ ಮೇಲೆ ಸ್ವಾಮಿ, ಸ್ವಾಮಿ ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು, ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಮತ್ತೆ ದನಕನಕದ ಮೇಲೆ ಮೋಹವೇ? ಮಾತುಗಳೇ ಸ್ವಾಮಿ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನಮೈಲಿಗೆ ಆಯಿತೆ ಎಂದು ಹೇಳುತ್ತಿರುವಿರಲ್ಲ. ಕ್ಷಣ ಕ್ಷಣಕ್ಕೂ ನೋಡುವ, ಕ್ಷಣ ಕ್ಷಣಕ್ಕೂ ಕೇಳುವ ಈ ಕಣ್ಗಳಿಗೆ ಕಿವಿಗಳಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು ಸ್ವಾಮಿ? 3 ಮಕ್ಕಳಾದ ಮೇಲೆ ಈಗ ನಿನಗೆ ಯೌವನ ಬಂದಿದೆ ಎಂದು ನೀವೇ ಕೇಳುತ್ತಿರುವಾಗ ಅನ್ಯರು ಇನ್ನ ಯಾವ ರೀತಿ ಭಾವಿಸಬಲ್ಲ? ಯಾರು ಅಂದರೂ ಏನು ಚಿಂತೆ ಇಲ್ಲ ಸ್ವಾಮಿ. ನೀರು ತರಲಿಕ್ಕೆ ಹೋಗಿದ್ದೇನೋ ನಿಜ, ದಾರಿಯಲ್ಲಿ ಅಪಶಕನವು ಜರುಗಿ ಹೋಯಿತು. ಮನ್ನಿಸಿ ಎನ್ನ ಅಪರಾಧವನ್ನು ಬಿಡಲಾರೆ ನಿಮ್ಮ ಪಾದ. ಘನತೆ ಗೌರವ ಇಲ್ಲದವಳು ನೀನು, ನಿನ್ನ ನಡ ನೋಡಿ ಘನತೆ ಗೌರವವಿಲ್ಲದವಳು.
ನಿನಗೆ ಶಿಕ್ಷೆ ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗೋದಿಲ್ಲವೇ? ನೀನು ಎನ್ನ ಮನಸಾಸೆ ನಿರಾಶ ಮಾಡಿದೀಯಾ? ನೀನು ಎನ್ನ ಮುಂದೆ ನಿಲ್ಲುವುದಕ್ಕೆ ಅರ್ಹಳಲ್ಲ. ಇಲ್ಲಿಂದ ನೀನು ತಕ್ಷಣ ಹೊರಟು ಹೋಗು. ಅನುಸೂಯೆಯಂತೆ ಪತಿವ್ರತೆಯಾದರೂ ಅಹಲ್ಯೆಯಂತೆ ಅವಿವೇಕೆಯಾದೆಯ ಮೂರ್ಖಳೇ, ಪರಮಪಾತಕಳೇ. ಸ್ವಾಮಿ, ಆಶ್ರಮದ ವಾಸಿಗಳಾದ ಅನಸೂಯ ಪತಿಯೇ ಪ್ರತ್ಯಕ್ಷ ದೇವರು ಎಂದು ನಂಬಿದವರು ಅವರು. ಅವರಂತೆ ಬಾಳಿದವಳು ನಾನು. ನೀರು ತರಲಿಕ್ಕೆ ಹೋದಿದ್ದೇನೋ ನಿಜ. ದಾರಿಯಲ್ಲಿ ಅಪಶಕನವು ಜರುಗಿ ಹೋಯಿತು. ಒಂದು ವೇಳೆ ನಾನೇ ತಪ್ಪು ಮಾಡಿರುವೆನು ಎಂದು ನಿಮ್ಮ ಮನದಲ್ಲಿ ಮನವರಿಕೆ ಆದರೆ ಯಾವ ಶಿಕ್ಷೆಯನ್ನು ಕೊಟ್ಟರೂ ಅನುಭವಿಸಲು ಸಿದ್ಧರಿರಬೇಕು. ಮನ್ನಿಸಿ ಎನ್ನ ಅಪರಾಧವನ್ನು ದುರಾತ್ಮಳೆ, ಎನ್ನ ಪಾದ ಮುಟ್ಟಲಕ್ಕೆ ನೀನು ಅರ್ಹಳಲ್ಲ. ಕೈ ಹಿಡಿದ ನಿನ್ನನ್ನು ನಾನು ಮಹತ್ತರವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕಂತಿದ್ದೆ. ಆದರೆ ನಿನ್ನ ಅವಿವೇಕವೇ ನಿನ್ನನ್ನು ಈ ಕೆಳಮಟ್ಟಕ್ಕೆ ತಂದಿತು. ನೀತರೇ, ಪರಮಪಾತಕಳೇ. ಲೋಕಂಗೌಡರು ತಪ್ಪೋದ್ರು ಬಗೆಹರಿಸ್ತಾನೆ ನಿನ್ನ ಜಗಳ. ಬೇಗ ಬರ್ಬೇಕಮ್ಮ, ಎಷ್ಟೊತ್ತು ಹೋಗ್ಬೇಕು. ಪರಮ ಪುನೀತೆ ರೇಣುಕ ರಾಯನ ಸುತೆ, ನಿನ್ನ ಆಶೀರ್ವಾದದಿಂದ ಕೈಲಾಸವಾಸನಾದ ಈಶನನ್ನು ಪ್ರತ್ಯಕ್ಷ ಮಾಡಿಕೊಂಡು ಆತನ ಕರದಲ್ಲಿರುವ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಬಂದಿರುವನು. ಈ ನಿನ್ನ ಮಗನಾದ ಪರಶುರಾಮನಿಗೆ ಆಶೀರ್ವದಿಸುತ್ತೇನೆ. ಏನೆಂದು ಆಶೀರ್ವದಿಸಲಿ ಕಂದ. ಕಣ್ಣೀರಿನ ವ್ಯಥೆ ರಾಮ, ಅಮ್ಮಯ್ಯ, ನನ್ನ ಕಣ್ಣೀರಿಗೆ ಕಾರಣ ನನ್ನನ್ನು ಕೇಳಬೇಡ ರಾಮ. ಅದು ಯಾತಕ್ಕೆ ಅಮ್ಮಯ್ಯ? ಎದುರಿಗೆ ನಿನ್ನ ತಂದೆ ಇದ್ದಾರೆ, ಅವರನ್ನೇ ಕೇಳಿ ತಿಳಿದುಕೋ. ಅಹೋ ಪಿತನೇ, ನೀವು ಪ್ರಳಯ ರುದ್ರನಂತೆ ಕೋಪ ತಾಳಿರುವುದಕ್ಕೆ ಕಾರಣವೇನು? ನಿನಗೆ ಎದುರಾದ ಅಧಮರು ಯಾರು ಎನ್ನ ಮುಂದೆ ಹೇಳು. ಪರಶುವಿನಿಂದ ಜರಾಮಂಡಲಕ್ಕೆ ಕೆಡವೆ ಪಿತನೇ, ಆಜ್ಞೆ ಕುಮಾರ ಭಾರ್ಗವ, ಎನ್ನಾಜ್ಞೆ ಪಾಲಿಸಬೇಕಾದರೆ ದೃಢ ಮನಸ್ಸು ಇರಬೇಕು ರಾಮ. ತಿಳಿಯಲಿ ಜಗಕ್ಕೆ ನಿನ್ನ ಪರಾಕ್ರಮ. ಕಂಡನೆಯ ಕಟ್ಟುಗಲಿಯಾದ ಈ ಪರಶುರಾಮನ ದೃಢಬಲದಲ್ಲಿ ನಿನಗೆ ಅನುಮಾನವೇ ತಂದೆ? ಹಾಗಾದರೆ ಪ್ರತಿಜ್ಞೆ ಮಾಡುವಿಯಾ ಕುಮಾರ? ಭಾಷೆ ಕೊಡು. ತಂದೆ ಮಾತು ಮೀರುವುದಿಲ್ಲವೆಂದು ಭಾಷೆ ಕೊಡು. ಭಾರ್ಗವ ರಾಮ, ಜಗತ್ತೆ ಕೊಂಡಾಡಲು ನಿನ್ನ ಪರಾಕ್ರಮ. ಜನಕ ಕುಮಾರ, 33 ಕೋಟಿ ದೇವತರ ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷಿ, ಅಷ್ಟದಿಕ್ಪಾಲಕರ ಸಾಕ್ಷಿ. ಜನಕ ಕುಮಾರ, ನನಗೆ ಪರಶುವಂ ಕೊಟ್ಟ ಆ ಪರಶುವನ ಸಾಕ್ಷಿಯಾಗಿಯೇ ನಿನ್ನ ಆಜ್ಞೆಯನ್ನು ನೆರವೇರಿಸಿ ಕೊಡುವೆನೆಂದು ಪ್ರತಿಜ್ಞೆ ಮಾಡಬೇಕಂತೆ. ಹಾಗಾದರೆ
ಏಕೆ ರಾಮ ಮೌನವಾದಯ? ವಚನ ಕೊಡುವ ಮೊದಲು ಆಲೋಚಿಸಿ ವಚನ ಕೊಡು ಎಂದು ಕೇಳಿದೆ. ವಚನೆಯನ್ನು ಮೀರಿ ನಡೆದರೆ ಸುಟ್ಟು ಭಸ್ಮವಾಗಿವೆ ನೋಡು ನೀನು. ಶಿವ ಶಿವ ಕೈಲಾಸವಾಸ ಈಶ ಮಹೇಶ ಎಂತ ಅಗ್ನಿ ಪರೀಕ್ಷೆ ಆಯಿತು. ದೇವ ಪರಮೇಶ್ವರ ನಿನ್ನ ಪರಶು ಎನ್ನ ಕರ ಕೊಪ್ಪಿಸುವಾಗ ಬದಲು ಬಲಿಯಾಗುವುದು ಸಮಯ ಬಂದೇನು ಮುಂದಿನ ವಿಚಾರ ತಿಳಿಸದೆ. ಓ ತಾಯಿ ಭೂದೇವಿ, ಪಡೆದ ಮಾತೆಯ ಶಿರವನ್ನು ಕತ್ತರಿಸುವುದು ಆಕಾಶವೇ, ಪ್ರತಿಜ್ಞೆ ಮಾಡುವ ಮೊದಲು ಪರಶಿರಲಿ ಎನ್ನ ಶಿರಕ್ಕೆ ಬಡಿದು ನನ್ನನ್ಯಾಕೆ ಸಾಯಿಸಲಿಲ್ಲ? ಓ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಆಲೋಚಿಸಿ ವಚನ ಕೊಡುವಂತೆಯಲ್ಲ. ಆ ಅಮರವಾಣಿಯನ್ನು ಸತ್ಯವಾಯಿತು ತಂದೆ, ನನ್ನ ಕರಕ್ಕೆ ನೀನು ಒಪ್ಪಿಸಿದ ತ್ರಿಶೂಲ ಎಂಬ ವಂಶಕ್ಕೆ ಮೂಲವಾಯಿತು. ಎಂತ ತಾಯಿಯ ಶಿರವನ್ನು ಮಗನೇ ತೆರೆಯುವುದು ಯಾವ ಸಾಧ್ಯ? ಮಾಸ ಗರ್ಭದಲ್ಲಿ ಹೊತ್ತು ಎತ್ತು ಸಾಕಿ ಸಲಿದ ಮಗನೇ ಮಾತೆಯ ಕತ್ತು ಕತ್ತರಿಸುವುದು ಮಗನು ತಿಳಿಯುವುದೇ ಜಗದಲ್ಲಿ. ಅಯ್ಯ, ಮಾತೃದೇವೋಭವ ಪಿತೃದೇವೋಭವ ಎಂಬ ವೇದ ಪುರಾಣಗಳು ಈ ಜಗದಲ್ಲಿ ಸಾರ್ಥರು. ಈ ಭೂಮಿಯಲ್ಲಿ ಬೆಳೆದ ಬೆಳಗಿಂತ ಈ ತಾಯಿಗೆ ಬೆಲೆ ಹೆಚ್ಚು. ತಾಯಿಯು ಈ ಪರಶುವಿನಿಂದ ರಕ್ಷಿಸಬಹುದೇ? ಸಹಿಸಲಾರದು ಎನ್ನ ಮನೋವ್ಯತೆ ಬಂದಿತ್ತು. ಮುಂದಿನ ಜಗದೊಳಗೆ ಎಣ್ಣೆ ಹೆಸರಿಗೆ ಕಳಂಕ ಬರುವ ತಾಯಿಗೆ ನೀನೇ ಹೇಳು ಧೈರ್ಯ. ತಡ ಏಕ ರಾಮ, ನಿನಗೂ ತಾಯಿಯ ಮಮಕಾರ ಎಂಬುದು ನಿನ್ನನ್ನು ಬಂಧಿಸಿದೆ ರಾಮ. ಕೊಟ್ಟ ಮಾತು ಎಂದಿಗೂ ತಪ್ಪಬಾರದು. ತಪ್ಪಿದರೆ ನಿಮ್ಮ ಅಣ್ಣಂದಿನಂತೆ ನೀನು ಸುಟ್ಟು ಬೂದಿಯಾಗಬೇ ನೋಡು ರಾಮ. ಪರಶುವನ್ನಾಗಿ ಪಡೆದುಕೊಂಡೆ. ನಿನ್ನ ತಂದೆಯ ಮಾತು ಉಳಿದುಕೊಳ್ಳಬೇಕಾದರೆ ಈ ನಿನ್ನ ಎತ್ತ ತಾಯಿಯ ರಕ್ತವನ್ನು ಆರಿಸಿದ ಮಗನೇ ಆಗಲೇ ತಂದೆ ನಿನ್ನ ಆಜ್ಞೆಯನ್ನು ನೆರವೇರಿಸುತ್ತಿದ್ದರೆ ಸತ್ಯ ಸಾಧಿಸಿದೆ. ಫಲ ಫಲ ರಾಮ ಫಲ. ನಿನ್ನ ಪಿತೃಗೆ ಮೆಚ್ಚಿನ ರಾಮ ದಾವ ಬರಬೇಕು ಕೇಳಿಕೊಡಬೇಕು. ನಿನಗೆ ತೃಪ್ತಿಯಾಗಿದೆ ಆಗುತ್ತದೆ. ತೃಪ್ತಿ, ಆನಂದ ತೃಪ್ತಿ. ರಾಮ ಹೇಳು ಮಗನೇ, ದಾವ ಬರಬೇಕು ನಿನಗೆ ಕೊಡುವೆನು. ಪ್ರತಿಜ್ಞೆ ಮಾಡುವಿರ ನಾನು ಕೇಳುವ ವರಗಳನ್ನು ಕೊಡುವರೆಂದು. ಕೊಟ್ಟ ಮಾತು ತಪ್ಪುವನಲ್ಲ, ತಪ್ಪಿ ನಡೆದಿಲ್ಲ ಈ ಜಮದಗ್ನಿ ಯೋಗಿ ಕುಲ ಜಮದಗ್ನಿ. ಅಮ್ಮಯ್ಯ, ಮರಳೆಯನ್ನ ತಾಯಿಯ ಜೀವದಾನ ಮಾಡಬೇಕು. ನಿನ್ನ ಕ್ರೋಧಾತಿಗೆ ತಕ್ಕರಾದ ನಮ್ಮ ಅಣ್ಣನ್ನು ಜೀವಿಸಬೇಕು. ಮೂರನೇ ವರವಾಗಿ ನಿಮ್ಮ ಕ್ರೋಧಾತಿಯನ್ನು ಬಿಟ್ಟು ಶಾಂತ ಚಿತ್ತರಾಗಿರಬೇಕು. ಪಿತನೇ, ನೆರೆಸಿಕೊಡ ಈ ನನ್ನ ವರಗಳನ್ನು ಬೇಗನೆ. ಜೈ ಜಗದೀಶ್ವರ.
ಕುಮಾರ ಜನಕ ಕರಿಲಿನ್ನೆತ್ತಮ್ಮನ ಎದ್ದು ಬರುವಳು. ಕುಮಾರ ಹಾಗೆ ನಿಮ್ಮ ಅಣ್ಣಂದರಿನ ಕರಿ ಎದ್ದು ಬರುವರು. ಅಮ್ಮ ಜನನಿ, ಅಮ್ಮ ಲೋಕಮಾತೆ, ಅವೋ ಜನನಿ, ಪಿತನ ಆಜ್ಞೆಗೆ ಸುತ್ತಿ ಬಾರದಂತೆ ತಾಯಿ. ಅಮ್ಮ ಜನನಿ ತಾಯಿ, ಅಮ್ಮ ಜನ್ಮದಾತೆ, ಪಿತನ ಆಜ್ಞೆಗೆ ಸುತ್ತಿ ಬಾರದಂತೆ ತಾಯಿಯ ಕೊಂದ ಪಾಪ ಎದ್ದು ಬಾರಮ್ಮ. ಈ ನಿನ್ನ ಮಗನ ಮೇಲೆ ಬಂದ ಅಪವಾದವನ್ನು ದೂರ ಮಾಡಿ ಕಳಿಸು. ಕಾರ್ಪೊರೇಷನ್ ಯಾರ ಕಟ್ಟೆ ಬಂದ ಫಂಡ್ ಮಾಡ್ತಾರೆ ಕಾರ್ಪೊರೇಷನ್. ರಾಮ, ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತಿನಂತೆ ಅರನಿಂದ ಪಶುವನ್ನಾಗಿ ಪಡೆದುಕೊಂಡೆ. ತಂದೆಯ ಮಾತನ್ನು ಉಳಿಸಿಕೊಳ್ಳಬೇಕೆಂದು ಎತ್ತ ತಾಯಿಯ ಋಣವನ್ನೇ ತಂದೆ. ತಂದೆಯಿಂದಲೇ ತಾಯಿಯ ಮನೆ ಜನ್ಮವನ್ನು ಪಡೆದುಕೊಂಡು ನಿನ್ನಂತ ಮುಕ್ತಾದ ಮಗನನ್ನು ಪಡೆದುಕೊಂಡ ನಾನೇ ಪುಣ್ಯವಂತರು. ಸ್ವಾಮಿ ದೇವ, ರೇಣುಕಾ, ಏಳೇಳ ಜನ್ಮದಲ್ಲಿ ನೀವೇ ಎನ್ನ ಪತಿಯಾಗಬೇಕೆಂದು ನಿಮ್ಮ ಹಣೆ. ರೇಣುಕಾ, ಇಲ್ಲಿಂದ ನಿನ್ನ ಜನ್ಮ ಸಾರ್ಥಕ. ಸೌದತ್ತಿಯಲ್ಲಿ ಸೌದತ್ತಿ ಎಲ್ಲಮ್ಮನಾಗಿ ಕಷ್ಟಗಳನ್ನು ಬಂದು ಕೇಳುವ ಭಕ್ತರಿಗೆ ಆಶೀರ್ವಾದವನ್ನು ಮಾಡುತ್ತಾ ಚಿರಕಾಲ ಇರೋ ರೇಣುಕಾ, ನಿನ್ನ ಮನದ ಆಸೆ ಸಾರ್ಥಕ. ಅವೋ ಅಪ್ಪಯ್ಯನೇ, ಕುಮಾರ ಮತ್ತು ಎತ್ತಮನಾದ ರೇಣುಕಾ ದೇವಿಯೇ, ರಾಮ, ನಿಮ್ಮಲ್ಲಿ ಈ ಕಂದನ ವಿಜ್ಞಾಪನೆ ಏನೆಂದರೆ, ಏನು ಕುಮಾರ? ಪಿತನ ಆಜ್ಞೆಗೆ ಸುತಿ ಬಾರದಂತೆ ತಾಯಿಯ ಕೊಂದದ ಪಾಪದ ಪ್ರಾಯೋಜಿತಕ್ಕೆ ಭೂಪ್ರದಕ್ಷಿಣೆ ಮಾಡಿ ಬರವೆ. ಆದ ಕಾರಣ ನನಗೆ ಆಶೀರ್ವಾದ ಮಾಡಿ ಕಳಿಸಿರಿ. ಜನನಿ ಜನಕರೇ, ದೇವತಾ ಹೋಗಿ ಬಾ ಪುತ್ರ, ಆಗಲಿ ಸರ್ವತ್ರ.